ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్య, ಸುಖ ಕೊಡುವವನೇ, ಸ್ತೋತ್ರ యేసయ్య. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ನಿನ್ನ ಮಾತೊಂದೇ ಸಾಕು ಅಯ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ನಿನ್ನ ಮಾತೊಂದೇ ಸಾಕು ಅಯ್ಯ, ನಿನ್ನ ಮಾತೊಂದೇ ಸಾಕು ಅಯ್ಯ, ನಿನ್ನ ಮಾತೊಂದೇ ಸಾಕು ಅಯ್ಯ. ಭಿನ್ನಹವಕ್ಕೆ ವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్య, ಸುಖ ಕೊಡುವವನೇ, ಸ್ತೋತ್ರ యేసయ్య. ಮನ ಮರುಗಿ ಕರಚಾಚಿ ಅತಿಶಯ ಮಾಡುವವನೇ, ಮನ ಮರುಗಿ ಕರಚಾಚಿ ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ, ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్య, ಸುಖ ಕೊಡುವವನೇ, ಸ್ತೋತ್ರ యేసయ్య. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ, ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ, ಅಯ್ಯ ಎಂದು ಹೇಳಿ ಸುಖ ನೀಡಿದೆ, ಅಯ್ಯ ಎಂದು ಹೇಳಿ ಸುಖ ನೀಡಿದೆ, ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్య,
ಸುಖ ಕೊಡುವವನೇ. ಸ್ತೋತ್ರ ಯೇಸಯ್ಯ. ನನ್ ರೋಗವ ಶಿಲುಬೆಯಲ್ಲಿ ನೀ ಹೊತ್ತು ತೀರಿಸಿದೆ. ನನ್ ರೋಗವ ಶಿಲುಬೆಯಲ್ಲಿ ನೀ ಹೊತ್ತು ತೀರಿಸಿದೆ. ಅಯ್ಯ ನೀ ಹೊತ್ತು ತೀರಿಸಿದೆ. ಅಯ್ಯ ನೀ ಹೊತ್ತು ತೀರಿಸಿದೆ. ನಿನ್ನ ಅವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ. ಸುಖ ಕೊಡುವವನೇ. ಸ್ತೋತ್ರ ಯೇಸಯ್ಯ. ಸುಖ ಕೊಡುವವನೇ. ಸ್ತೋತ್ರ ಯೇಸಯ್ಯ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಅಯ್ಯ ಎಂದು ಹೇಳಿ ಸುಖ. ಓ ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ರಾಮನ ಶತರಿಯಾದ ಓ ಭಿನ್ನ ಹಾವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ. ಸುಖ ಕೊಡುವವನೇ. ಸ್ತೋತ್ರ ಯೇಸಯ್ಯ. ಸುಖ ಕೊಡುವವನೇ. ಸ್ತೋತ್ರ ಯೇಸಯ್ಯ. ಸುಖ ಕೊಡುವವನೇ. ಸ್ತೋತ್ರ ಯೇಸಯ್ಯ. ರವಶತರಿಯಾದ ಸುಖ ಕೊಡುವವನೇ. ಸ್ತೋತ್ರ ಯೇಸಯ್ಯ. ಪ್ರೀತಿ ದೇವರೇ, ನಿನ್ನ ಪಾದಪೀಠದಲ್ಲಿ ಕರ್ತನ ವಾಕ್ಯನ ಬರುತ್ತೇವಪ್ಪ. ಈಶ್ವರೇ, ಕರ್ತನಿಂದ ಈ ಪ್ರಾರ್ಥನೆ ನೀವು ತಾನೇ ಆಶೀರ್ವದಿಸಿರಿ ಅಪ್ಪ. ನಿನ್ನ ಮಹಿಮೆಯಿಂದ ನಿನ್ನ ಸಾನ್ನಿಧ್ಯದಿಂದ ತುಂಬಿಸಿರಿ ಬಂದಿರುವ ಎಲ್ಲರಿಗಾಗಿ ನನ್ನ ಸ್ತೋತ್ರ ಮಾಡ್ತೇನಪ್ಪ. ಈಶ್ವರೇ, ಈ ಪ್ರಾರ್ಥನೆ ಕರ್ತನೆ ನೀವು ಅಭಿವೃದ್ಧಿಗೊಳಿಸಿರಿ, ಆಶೀರ್ವದಿಸಿರಿ ಅಪ್ಪ. ನಿನ್ನ ಬಿಡುಗಡೆಗಳನ್ನು ಕರ್ತನಿಂದಲೇ ಅನುಭವಿಸಲಿಕ್ಕೆ ಸಹಾಯ ಮಾಡು. ನಿನ್ನ ಬಲವಾಗಿ ಸ್ತುತಿಸಲಿಕ್ಕೆ, ಕೊಂಡಾಡಲಿಕ್ಕೆ, ಕರ್ತನ ನಾಮನ ಘನಪಡಿಸಲಿಕ್ಕೆ ಸಹಾಯ ಮಾಡಪ್ಪ. ಈಶ್ವರೇ, ದೇವರ ಆತ್ಮನೇ ಕರ್ತನೆ ಸ್ತೋತ್ರವಾಗಲಿ. ನಮ್ಮೊಂದಿಗೆ ನೀನು ಮಾತನಾಡಪ್ಪ. ಪ್ರಾರ್ಥಿಸು, ನನ್ನ ಮನೆಯಿಂದಾನೆ ಬಲಪಡಿಸು ಸ್ವಾಮಿ. ಇದರಿಂದಲೇ ಕರ್ತನೆ ಬಲವಾಗಿ ನಿನ್ನ ಸಮ್ಮುಖದಲ್ಲಿ ನಿನ್ನ ಸ್ತುತಿಸುವಂತೆ ನೀನು ತಾನೇ ಸಹಾಯ ಮಾಡು. ನಮ್ಮೊಂದಿಗಿರುವ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಎಲ್ಲವೂ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನಮಾನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದಿಗೆ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ ಯೇಸುವೇ.
ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣುವೆನು. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣುವೆನು. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಸರ್ವವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಸರ್ವವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಸರ್ವವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಸರ್ವವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿನಗೆ, ಸಾಧ್ಯ ಓ ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರು ಇಲ್ಲ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ನಿನಗೆ ಸಮಾನರು ಯಾರೂ ಇಲ್ಲ. ಕುರುಡಾರ ಕಣ್ಗಾಳ ತೆರೆದೆ, ಕಿವುಡಾರ ಕಿವಿಗಾಳ, ಓ ಕುರುಡಾರ ಕಣ್ಗಾಳ ತೆರೆದೆ, ಕಿವುಡಾರ ಕಿವಿಗಾಳ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ
ಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮನರು ಯಾರೂ ಇಲ್ಲ. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ನನ್ನ ಬಿಟ್ಟು ಅಗಲದಂತ ದೇವರು, ಒಂದು ಕ್ಷಣವು ಕೈ ಬಿಡದ ಸ್ನೇಹಿತ. ನನ್ನ ಬಿಟ್ಟು ಅಗಲದಂತ ದೇವರು, ಒಂದು ಕ್ಷಣವು ಕೈ ಬಿಡದ ಸ್ನೇಹಿತ. ನನಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು. ನನಗಾಗಿ ಜೀವ ಕೊಟ್ಟ ರಕ್ಷಕ, ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಅವರ ಕೃಪೆ ಅವರ ದಯೆ ಮಾರ್ಪಡದು ನನ್ನ ಬಾಳಲಿ. ಯೆಹೋವ ಶಮ್ಮನನ್ನೊಡನೆ ಇರುವನು, ಯೆಹೋವ ನಿಸ್ಸಿ ನನ್ನ ಜಯವಾದನು. ಯೆಹೋವ ಶಮ್ಮನನ್ನೊಡನೆ ಇರುವನು, ನನ್ನ ಬಾಳ ನಂಬಿಕೆಯಾದನು. ನನ್ನ ಬಾಳಿಗೆ ಎಂದು ಆಧಾರನು, ನನ್ನ ಬಾಳ ನಂಬಿಕೆಯಾದನು. ನನ್ನ ಬಾಳಿಗೆ ಎಂದು ಆಧಾರನು.
ಕ್ಷಣವು ಕೈ ಬಿಡದ ಸ್ನೇಹಿತ, ನನಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು, ನನಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು. ಅವರದೆಯೇ ಮಾರ್ಪಡದು ನನ್ನ ಬಾಳಲಿ, ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ, ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ, ಯೇಸುವೇ, ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ, ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ, ಅವರ ಕೃಪೆ ಅವರದೆಯೇ ಮಾರ್ಪಡದು ನನ್ನ ಬಾಳಲಿ. ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸಂತೋಷ ಕಾರಣ ನೀನೇ యేసయ్య, ನೀನೇ యేಸయ్ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేಸయ్ಯ, ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య,
ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಅಪ್ಪ ಯೇಸುವೇ. ನನ್ನ ಜೀವಿತದ ನನ್ನ ಸಂತೋಷಕ್ಕೆ ಕಾರಣ ನೀನೇ ಅಪ್ಪ. ಅಪ್ಪ ನನ್ನ ಸಮಾಧಾನ ನಾನು ಬಿಟ್ಟು ಹೋಗಿದ್ದೇನೆ. ಆಮೇಲೆ ಅದನ್ನು ನೀವು ಹೊಂದಿಕೊಳ್ಳ್ರಿ ಎಂಬುದಾಗಿ ಹೇಳಿದ ದೇವರು ಅಪ್ಪ ಯೇಸುವಿನಿಂದಲೇ ಕರ್ತನೇ ಯೇಸುವೇ ನಿನ್ನ ಸಮಾಧಾನ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಕೃಪೆ ಮಾಡಿದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಈ ಲೋಕದ ಹಣದಿಂದಾಗಲಿ ಆಡಂಬರದಿಂದಾಗಲಿ ಬಟ್ಟೆಯಿಂದಾಗಲಿ ಊಟದಿಂದಾಗಲಿ ಬರುವಂಥದ್ದಲ್ಲ ಅಪ್ಪ. ನಿನ್ನ ಸಮ್ಮುಖದಲ್ಲೇ ನಿನ್ನ ಸತ್ಯತೆಯಲ್ಲಿ ನಿನ್ನಲ್ಲಿರುವಂತಹ ಅನುಭವದಲ್ಲೇ ಇರುವಂತಹ ಆನಂದ ಸಂತೋಷ ಕರ್ತನೇ. ಹಲ್ಲೆಲೂಯಾ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತ. ನಿನಗೆ ಮಹಿಮೆ ಉಂಟಾಗಲಿ. ನಿನ್ನನ್ನು ನಾವು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ನೀನು ಯೋಗ್ಯನು, ಮಹಾಯೋಗ್ಯನು ಕರ್ತನೆ. ಎಲ್ಲದರಲ್ಲಿ ವಾಸ ಮಾಡುವ ದೇವರು ನೀನಾಗಿದ್ದರೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಪರಿಶುದ್ಧಾತ್ಮನೇ ವಿವಾಮನ ಶದರಗತನೆ ರಿಯಾದನ ಹನುರದನ ಸಂದರೇದನ ಶುದ್ಧರಗತನೆ ರಿಯಾದನ ಯೇಸುವಿನ ನಾಮದಲ್ಲಿ ಕರ್ತನಿನ ಮಹಿಮೆ ಬಿಡುಗಡೆಗಳನ್ನು ಅನುಭವಿಸಲಿಕ್ಕೆ ಕೃಪೆ ನೀಡಪ್ಪ. ಕೃಪೆ ನೀಡು, ಕೃಪೆ ನೀಡು, ಕೃಪೆ ನೀಡು. ನಿನ್ನಿಂದಾಗಲಿರುವ ಕಾರ್ಯ ಒಂದು ಇಲ್ಲ. ನಿನ್ನಿಂದೆಲ್ಲ ಸಾಧ್ಯಪ್ಪ. ನೀನೆಲ್ಲವನ್ನು ಮಾಡಲು ಶಕ್ತನಪ್ಪ. ನೀನೆಲ್ಲವನ್ನು ಮಾಡಲು ಶಕ್ತನ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಶದರವ ಮಮನ ಗಗನ ನಿರಿಯಾದನ ಸಂದರೇ ದರದರಗತನೆ ರಿಯಾದನ ಜುಡರವ ಮಮನ ಗಗನ ಗಗನ ಸದರೇ ದರ ಶುದ್ಧರಗತನೆ. ನಿನ್ನ ಆಳ್ವಿಕೆ ಪ್ರಕಟವಾಗಲಿ. ನೀನು ಚಾಲಿಸುವ ದೇವರಾಗಿದ್ದರೆ ಕರ್ತನದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಆಳ್ವಿಕೆಗಳಿಗಾಗಿ ಸ್ತೋತ್ರ, ನಿನ್ನ ಆಳ್ವಿಕೆಗಳಿಗಾಗಿ ಸ್ತೋತ್ರಪ್ಪ. ಹುರಾಗತನೆ ರಿಯಾದನ ಸಂದರೇ ದರ ಜುಡರವ ಶುದ್ಧರಗತನೆ ಅಪ್ಪ ಸ್ತೋತ್ರವಾಗಲಿ. ಪ್ರಾರ್ಥನೆಗಾಗಿ ನಮ್ಮನ್ನ ವಾಗ್ದಾನ ಕರಗಳು ಒಪ್ಪಿಸಿಕೊಡೋಣ. ಕರ್ತನ ಸಮ್ಮುಖದಲ್ಲಿ ನಾವಾಗಿರುವಾಗ ಇದರಿಂದಲೇ ಬಲವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾವಾಗಲೂ ಪ್ರಾರ್ಥಿಸುವ ಪ್ರಕಾರವಾಗಿ ಕರ್ತನ ವಾಗ್ದಾನ ಮಾಡಿದ 300 ಆತ್ಮಗಳಿಂದ ಸಭೆಯನ್ನು ದೇವರು ತುಂಬಿಸುತ್ತಾರೆ. ಆತ್ಮ ಸಂಖ್ಯೆಯಲ್ಲಿ ಇದು ಹೆಚ್ಚಿಸಲ್ಪಡ್ತದೆ ಎಂಬುದಾಗಿ ದೇವರ ವಾಗ್ದಾನವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗುವ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ನಂಬಿಗಸ್ತನಾದ ದೇವರು ಆಗಿದ್ದಾನೆ. ಆದ ಕಾರಣ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಲು ದೇವರು ಆತ್ಮ ಅನೇಕ ಆತ್ಮ ರಕ್ಷಣೆಗೆ ಆಮೇಲೆ ಕಾರಣವಾಗಿ ಅದು ಮಾರ್ಪಡ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಸಭೆಗಾಗಿ, ಸಭೆಯಲ್ಲಿ ಬರುವ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆಯಲ್ಲೆಲ್ಲ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೊಸ ಆಲಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ. ಮುಂದಿನ ದಿನಗಳಿಗೆ ದೇವರು ಹೊಸ ಆಲಯವನ್ನು ದೇವರು ನಮಗೆ ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತಾ ಆಮೇಲೆ ಸಕಲ ವಿಷಯವನ್ನು ದೇವರ ಆಸರೆ ಒಪ್ಪಿಸಿಕೊಡುತ್ತಾ ಯಾರಾದರೂ ಒಬ್ಬರು ಆಮೇಲೆ ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥನೆ. ಸ್ತೋತ್ರ ಅಪ್ಪ ಮಹಾಪರಿಶುದ್ಧನಾದ ದೇವರೇ, ಕರ್ತನೆಯ ನಿವಾಸ ಪ್ರಾರ್ಥನೆಗಾಗಿ ನಾವು ಸೇರಿ ಬಂದಾಗ ದೇವರೇ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಆರಾಧನೆ ಮೂಲಕ ದೇವರೇ ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ವ್ಯಾಪಿಸಿದ್ದಕ್ಕಾಗಿ ನಿನ್ನ ಪ್ರಸನ್ನತೆ ನೀನು ಅನುಭವಿಸಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಅಪ್ಪ. ನಮ್ಮೆಲ್ಲಾ ವಿಷಯಗಳ ಮುಂಬಲವಾಗಿರುವಂತ ದೇವರಿಗೆ ಸ್ತೋತ್ರ ಮಾಡುತ್ತಾ ಕರ್ತನೇ ಸ್ವಾಮಿ ದೇವರೇ ಅಪ್ಪ, ಈ ಪರಿಸ್ಥಿತಿಗಳನ್ನ ನಾವು ನೋಡುವುದಿಲ್ಲ ಸ್ವಾಮಿ ದೇವರೇ. ನೀನು ಇಟ್ಟಿರುವಂತ ವಾಗ್ದಾನವನ್ನು ನೋಡುವವರಾಗಿದ್ದೇವೆ. ಇಬ್ರಿಯ ಬರೆದ ಪತ್ರಿಕೆಗಳ 11ನೇ ಅಧ್ಯಾಯ 1ನೇ ವಚನ ಹೇಳುವ ಪ್ರಕಾರ ದೇವರೇ ಕರ್ತನ ನಾವು ನಿರೀಕ್ಷಿಸುವವುಗಳ ಮೇಲೆ ಭರವಸೆಯಿಂದ ಇದ್ದು ದೇವರೇ ಅದು ನಿನ್ನ ನಾಮದಲ್ಲಿ ಈಡೇರುತ್ತದೆ ಎಂಬುದಾಗಿ. ಏಸಪ್ಪ, ನಮ್ಮ ಕಣ್ಣಿಗೆ ಕಾಣದಂತೆ ಎಲ್ಲಾ ಸಂಗತಿಗಳು ನಿನ್ನ ನಾಮದಲ್ಲಿ ನಡೆಯುವಂಥದ್ದು ಎಂಬುದಾಗಿ ಸ್ವಾಮಿ ದೇವರೇ ನಾವು ದೃಢವಾಗಿ ನಂಬುವವರಾಗಿದ್ದೇವೆ. ಯೇಸುವೇ, ನಿನ್ನ ಸಮ್ಮುಖದಲ್ಲಿ ಕರ್ತನೆ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುವಾಗಲು ದೇವರ ಆತ್ಮ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ನೀ ನಮ್ಮ ಮುಂಬಲವಾಗಿ ಯುದ್ಧ ಸನ್ನದ್ಧನಾಗಿ ನಿಂತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಏಸಪ್ಪ. ಈ ಪ್ರಾರ್ಥನೆಯ ಎಲ್ಲಾ ಸ್ತುತಿ ಘನ ಮಹಿಮೆಗಳು ನಿಮಗೆ ಸಲ್ಲಿಸ್ತೇವಪ್ಪ. ಈ ಉಪವಾಸ ಪ್ರಾರ್ಥನೆಯನ್ನು ನಿಂತಾನೆ ಆಶೀರ್ವದಿಸು ದೇವರೇ. ಕರ್ತನೆ ಸ್ವಾಮಿ ದೇವರೇ, ಇದು ಈ ರೀತಿಯಾಗಿ ಅಲ್ಲ ಕರ್ತನೆ ದೇವರೇ. ನಿನ್ನ ಸಮ್ಮುಖದಲ್ಲಿ ಯಥಾರ್ಥವಾಗಿಯೂ ಯೇಸುವೇ ನಿನ್ನ ಸಮ್ಮುಖದಲ್ಲಿ ಅಭಿಷೇಕರಾಗಿಯೂ ದೇವರೇ ಕರ್ತನೆ ನೆಚ್ಚಿನ ಅಭಿಷೇಕದೊಂದಿಗೆ ಸ್ವಾಮಿ ನಾವು ಸೇರಿ ಬರ್ಲಿಕ್ಕೆ ಬೇಕಾದಂತ ಎಲ್ಲ ಯೋಜನೆಗಳನ್ನ ನನ್ನ ದೇವರ ಮುಂಬಲವಾಗಿ ನಿಂತು ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ವಾಗ್ದಾನ ಮಾಡಿರುವಂತ ದೇವರು ನಂಬಿಗಸ್ತನಪ್ಪ. ವಾಗ್ದಾನ ಮಾಡಿದಿರಿ ಯೇಸುವೇ ಕರ್ತನೆ. ಅನೇಕ ಆತ್ಮಗಳು ಇಲ್ಲಿ ಸೇರಿ ಬಂದು ನಿನ್ನನ್ನು ಆರಾಧಿಸ್ತಾರೆ ಎಂಬುದಾಗಿ
ಯೇಸುವೆ ಮೊದಲ ಹಂತವಾಗಿ 300 ಆತ್ಮಗಳನ್ನು ದಯಪಾಲಿಸ್ತೇನೆ ಎಂಬುದಾಗಿ ಹೇಳಿದಂತ ದೇವರ ಕರ್ತನೆ ಮಾತುಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನೀನು ಅದ್ಭುತವನ್ನ ಮಾಡಪ್ಪ, ನೀನು ಮಹತ್ ಕಾರ್ಯವನ್ನ ಮಾಡು ಸ್ವಾಮಿ. ಯೇಸುವೆ ಕರ್ತನೆ ಕಣ್ಣಿಗೆ ಕಾಣದಂತ ಸಂಗತಿಗಳನ್ನ ದೇವರು ತಾನೇ ದೇವರೇ ಅಪ್ಪ ನೀನು ಕರ್ತನೆ ಅದ್ಭುತಗಳನ್ನು ನಡೆಸಿ ಮಹತ್ ಕಾರ್ಯಗಳನ್ನು ಮಾಡಿ ನಮ್ಮ ಕಣ್ಣ ಮುಂದೆ ಕರ್ತನೆ ಕರೆತಂದು ನಿಲ್ಲಿಸುವಂತ ದೇವರ ಮಹಾಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಏಸಪ್ಪ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ದೇವರೇ ಈ ಸಭೆ ಈ ಪ್ರಾರ್ಥನೆಗಳು ಯೇಸುವೆ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂಥದ್ದಾಗಲಿ. ನಿನ್ನ ಸಮ್ಮುಖದಲ್ಲಿ ಇನ್ನು ಹೆಚ್ಚಾಗಿ ದೃಢಗೊಳ್ಳುತ್ತೇವೆ, ಇನ್ನು ಹೆಚ್ಚಾಗಿ ಸ್ಥಿರಗೊಳ್ಳುತ್ತೇವಪ್ಪ. ದೇವರೇ ಕರ್ತನೆ ನೀನು ಶುದ್ಧೀಕರಿಸುವಾಗ ಏಸಯ್ಯ ನೀನು ಕರ್ತನೆ ದೇವರೇ ಕರ್ತನೆ ಪುಟಕ್ಕೆ ಹಾಕಿರುವಂತಹ ಅಪ್ಪ ಶೋಧಿಸಲ್ಪಡುವಂತಹ ಒಳ್ಳೆಯ ಚಿನ್ನವನ್ನ ಕರ್ತನೆ ನೀನು ದೇವರೇ ಕರ್ತನೆ ಹುಡುಕಿ ಏಸಪ್ಪ ಅದು ದೇವರ ಶುದ್ಧವಾಗಿಯೂ ಅಪ್ಪಟ ಕರ್ತನೆ ಚೊಕ್ಕವಾದ ಬಂಗಾರವನ್ನಾಗಿ ಸ್ವಾಮಿ ನೀನು ಮಾರ್ಪಡಿಸುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಏಸಪ್ಪ ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತೇನಪ್ಪ. ಯಾರನ್ನೆಲ್ಲ ಸಂಧಿಸಬೇಕಾಗಿದೆಯೋ ಈ ಸಮಯದಲ್ಲಿ ದೇವರೇ ನೀನು ಸಂಧಿಸು. ಅವರ ಪರಿಸ್ಥಿತಿಗಳ ಮೇಲೆ ದೇವರ ಬಿಡುಗಡೆಯನ್ನು ಬೇಡಿಕೊಳ್ಳುತ್ತೇನೆ ಕರ್ತನೆ. ಪ್ರಾರ್ಥನೆ ಏಸಪ್ಪ ಈ ಸಭೆ ದೇವರೇ ಆತ್ಮಗಳಿಗೆ ವಿರುದ್ಧವಾಗಿ ಹೋರಾಡುವಂತ ಸೈತಾನನ ಸಕಾಲ ಕಾರ್ಯಗಳನ್ನ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಮುರಿಯುತ್ತೇನಪ್ಪ. ದೇವರೇ ನಿನ್ನ ಕರ್ತನೆ ಅಧಿಕಾರವುಳ್ಳ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಸುತ್ತಲೂ ಕರ್ತನೆ ಇನ್ನೂ ದೇವರೇ ಓ ಸೈತಾನನು ದೇವರ ಆತ್ಮಗಳು ಸತ್ಯದ ಕಡೆಗೆ ಬಾರದ ಹಾಗೆ ಓ ಸತ್ಯ ದೇವರ ಅರಿತುಕೊಳ್ಳದ ಹಾಗೆ ಹೋರಾಡುತ್ತಿರುವಂತ ಸೈತಾನನ ಸಕಲ ಫಲಗಳನ್ನ ಪಾತಾಳದಲ್ಲಿ ನನ್ನ ದೇವರು ದಬ್ಬಲ್ಪಡೋದಕ್ಕಾಗಿ ಸ್ತೋತ್ರ. ಆತ್ಮಗಳಿಗೆ ವಿರುದ್ಧವಾಗಿಯೂ ದೇವ ಜನರಿಗೆ ಕರ್ತನೆ ಸ್ವಾಮಿ ವಿರುದ್ಧವಾಗಿಯೂ ಯೇಸುವೆ ಅನೇಕ ಹೊಸ ಆತ್ಮಗಳನ್ನು ಸಮ್ಮುಖದಲ್ಲಿ ಬರಲಿಕ್ಕೆ ವಿರುದ್ಧವಾಗಿಯೂ ಕರ್ತನೆ ಹೋರಾಡುವಂತ ಸಕಲ ಓ ಆಕಾಶ ಮಂಡಳದ ಎಲ್ಲಾ ದುರಾತ್ಮನ ಸೈನ್ಯಗಳನ್ನ ಯೇಸುವಿನ ನಾಮದಲ್ಲಿ ಗದರಿಸಿ ಎಲ್ಲವನ್ನ ಪಾತಾಳದಲ್ಲಿ ದಬ್ಬಲ್ಪಡೋದಕ್ಕಾಗಿ ಸ್ತೋತ್ರ. ಒಪ್ಪಿಸಿಕೊಡುತ್ತೇನಪ್ಪ. ದೇವರೇ ನೀನು ಅದ್ಭುತವನ್ನ ಮಾಡು. ದೇವರೇ ಈ ಪಟ್ಟಣವನ್ನ ದೇವರ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಈ ಪಟ್ಟಣದ ಸುತ್ತಮುತ್ತಲ ಆಗಿರುವಂತ ಎಲ್ಲಾ ಪಟ್ಟಣಗಳನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನೀನು ಸಂಧಿಸು ರಾಜ. ಎಲ್ಲೆಲ್ಲಿ ಕರ್ತನೆ ಜೀವಿತಗಳು ಕಣ್ಣೀರುಗಳಲ್ಲಿ ಸಾಲದ ಬಾಧೆಗಳಲ್ಲಿ ಅನೇಕ ಚಿಂತೆ ವೇದನೆಗಳಲ್ಲಿ ಆಗಿದ್ದಾರೋ ಎಲ್ಲರ ಮೇಲೆ ದೈವಿಕವಾಗಿರುವಂತ ಬಿಡುಗಡೆಯನ್ನು ಬೇಡಿಕೊಳ್ಳುತ್ತೇನೆ. ದೇವರೇ ಕರ್ತನೆ ದೇವರೇ ನೀನು ಹಾತುಕೊಳ್ಳದೆ ನೀನು ಆಯ್ದುಕೊಳ್ಳದೆ ಏಸಪ್ಪ ನೀನು ದೇವರೇ ನೀನು ಕರ್ತನೆ ಹೆಸರಿಡುವುದು ಕರೆಯದೆ ದೇವಾ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಸೇರಿ ಬರುವುದು ಅಸಾಧ್ಯ. ಓ ನೀನು ಕರ್ತನೆ ಒಬ್ಬೊಬ್ಬರನ್ನು ಆರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ, ನೀನು ಆಯ್ದುಕೊಳ್ಳುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ದೇವರೇ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ದೇವರ ಜೀವಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ ಮಾಡುತ್ತಾ ಆ ವಾಕ್ಯಗಳನ್ನು ಕೇಳಲಿಕ್ಕೆ ಬರುವಂತ ದೇವರೇ ನಿನ್ನ ಜೀವಿತಗಳಿಗಾಗಿ ಸ್ತೋತ್ರ ಮಾಡುತ್ತೇನಪ್ಪ. ದೇವರ ಬಿಡುಗಡೆಯಿಂದ ನಡೆಸು. ಕಟ್ಟುಗಳನ್ನು ದೇವರು ಬಿಡಿಸುವುದಕ್ಕಾಗಿ ಎಲ್ಲ ಬಂಧನಗಳನ್ನು ದೇವರು ಮುರಿಯುವುದಕ್ಕಾಗಿ ಎಲ್ಲ ಕತ್ತಲೆಗಳನ್ನು ದೇವರು ನೀಗಿಸುವುದಕ್ಕಾಗಿ ಎಲ್ಲ ಸೈತಾನನ ಕಾರ್ಯಗಳನ್ನು ದೇವರು ಮುರಿದು ಬಿಸಾಡುವುದಕ್ಕಾಗಿ ಏಸಪ್ಪ ಮಕ್ಕಳ ಜೀವಿತನೇ ಅದ್ಭುತ ಮಾಡಪ್ಪ. ದೇವರೇ ಕರ್ತನೆ ಆತ್ಮಗಳನ್ನು ಕಂಡು ದೇವರೇ ಅನ್ಯೋನ್ಯತೆ ದೇವರ ಐಕ್ಯತೆಯಿಂದ ನಿಮ್ಮನ್ನು ಆರಾಧಿಸುವಂತೆ ನಿಮ್ಮನ್ನು ಕೊಂಡಾಡುವಂತೆ ನೀವು ಕೊಡುವಂತ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತಾ ಒಪ್ಪಿಸಿಕೊಡುತ್ತೇನಪ್ಪ. ನಮ್ಮ ಸಭೆಯನ್ನ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ, ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ ದೇವರೇ, ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಈ ಸಭೆಯು ನಿನ್ನಲ್ಲಿ ಕಟ್ಟಲ್ಪಡಲಿ. ದೇವರ ವಾಕ್ಯ ಹೇಳುವ ಪ್ರಕಾರ ಯೆಹೋವನು ಆಲಯವನ್ನು ಕಟ್ಟದಿದ್ದರೆ ಕಟ್ಟುವವರು ಪಡುವ ಪ್ರಯಾಸವು ವ್ಯರ್ಥ ಎಂಬುದಾಗಿ ದೇವರೇ ನೀನು ಕಟ್ಟಬೇಕಾಗಿ ಬೇಡಿಕೊಳ್ಳುತ್ತೇನೆ. ದೇವರು ಕಟ್ಟುವುದಕ್ಕಾಗಿ ಸ್ತೋತ್ರ. ದೇವರೇ ಈ ಲೋಕದಲ್ಲಿ ಬೇಡ ಎಂಬುದಾಗಿ ಬಿಸಾಡಲ್ಪಟ್ಟಂತ ಕಲ್ಲುಗಳು ನಿನ್ನ ಸಮ್ಮುಖದಲ್ಲಿ ದೇವರೇ ನಿನ್ನ ರಾಜ್ಯದಲ್ಲಿ ಅದು ಮೂಲೆಗಲ್ಲಾಗಿ ದೇವರು ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೆ ದೇವರೇ ನಿರಾಕರಿಸಲ್ಪಟ್ಟಂತ ಜನರು, ಅನೇಕ ಕರ್ತನೆ ಪಾಪ ಅಂಧಕಾರದಲ್ಲಿ ತಳ್ಳಲ್ಪಟ್ಟಂತ ಜನರು, ಯೇಸುವೆ ಲೋಕದ ಕರ್ತನೆ ಈ ಸಮಾಜದ ದೃಷ್ಟಿಯಲ್ಲಿ ತಳ್ಳಲ್ಪಟ್ಟಂತ ಜನರು ದೇವರು ಆಯ್ದುಕೊಳ್ಳುವುದಕ್ಕಾಗಿ ಸ್ತೋತ್ರ.
ನೀನು ಸಂಧಿಸುವಂತ ಕೃಪೆಗಾಗಿ ಸ್ತೋತ್ರ. ಆತ್ಮಗಳು ನಷ್ಟವಾಗಿ ಹೋಗಬಾರದು ಸ್ವಾಮಿ, ಅದು ನಷ್ಟವಾಗಿ ಹೋಗಬಾರದಪ್ಪ. ನಿನ್ನ ಸಮ್ಮುಖದಲ್ಲಿ ಸೇರಿ ಬರಲಿ, ನಿನ್ನ ಬಿಡುಗಡೆಯನ್ನು ಅನುಭವಿಸಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ನಿನ್ನ ಬಿಡುಗಡೆಯನ್ನು ಅನುಭವಿಸಲಿ ಕರ್ತನೆ. ಅದಕ್ಕೆ ವಿರುದ್ಧವಾಗಿ ಹೋರಾಡುವಂತ ಸಕಲ ಸೈತಾನನ ದೊರೆತನಗಳನ್ನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಮುರಿಯುತ್ತೇವಪ್ಪ. ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ದೇವರ ಆತ್ಮನ ಬಲದಲ್ಲಿ ದೇವರ ಅದನ್ನು ಮುರಿಯುತ್ತೇವೆ ಕರ್ತನೆ. ಓ ಮಾರ್ಗಗಳು ತೆರೆಯಲ್ಪಡಲಿ. ಓ ಗಬ್ರಿಯೇಲನೋ, ಓ ಕರ್ತನೆ, ಕೆರೂಬಿಯರನ್ನ ನಮ್ಮ ಮಧ್ಯದಲ್ಲಿ ದೇವರು ನಿಲ್ಲಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ದೂತರನ್ನ ನಿಲ್ಲಿಸುವುದಕ್ಕಾಗಿ ಸ್ತೋತ್ರ. ಅದಕ್ಕೆ ಬೇಕಾದಂತ ಕರ್ತನೆ, ಓ ಕರ್ತನೆ, ದೇವರ ಬೆಂಕಿ ಉದಯಿಸಲಿ. ಎಲ್ಲವನ್ನ ನಾಶ ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಬಾಗಿಲುಗಳನ್ನು ತೆರೆಯಿರಿ, ಬಾಗಿಲುಗಳನ್ನ ಮಾರ್ಗಗಳನ್ನು ತೆರೆಯಿರಿ ಸ್ವಾಮಿ. ಒಪ್ಪಿಸಿ ಕೊಡುತ್ತೇನೆ. ಮುಂದೆ ನಡೆಯುವಂಥ ಉಪವಾಸದಲ್ಲೂ, ಓ ಈ ಪ್ರಾರ್ಥನೆಗಳಲ್ಲೂ ನಿನ್ನ ಕರ ಇರಲಿ, ನಿನ್ನ ಮಧ್ಯಸ್ಥಿಕೆ ಇರಲಿ. ನೀನು ನಮ್ಮನ್ನು ಆವರಿಸಪ್ಪ. ನ ಪರಲೋಕದ ಬೆಂಕಿ ಆವರಿಸಲಿ. ಕೇಳುವಂಥ ಎಲ್ಲ ವಚನಗಳ ಮೇಲೂ, ಪ್ರಾರ್ಥಿಸುವಂತ ಎಲ್ಲ ಪ್ರಾರ್ಥನೆಗಳ ಮೇಲೂ ದೇವರ ದೈವಿಕವಾಗಿರುವಂಥ ಬಿಡುಗಡೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಆಮೆನ್. ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೇ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇಶದಲ್ಲಾಗಿರುವ ಎಲ್ಲ ಅಧಿಕಾರಿಗಳನ್ನು ದೇವರ ಕರಗಳು ಒಪ್ಪಿಸಿಕೊಡೋಣ. ರಾಜ್ಯವನ್ನು ದೇವರ ಕರಗಳು ಒಪ್ಪಿಸಿಕೊಡೋಣ. ಎಲ್ಲ ಅಧಿಕಾರಿಗಳನ್ನು ದೇವರ ಕರಗಳು ಒಪ್ಪಿಸಿಕೊಡೋಣ. ಅದೇ ರೀತಿಯಲ್ಲಿ ನಾವಾಗಿರುವ ಪಟ್ಟಣವನ್ನು ದೇವರ ಕರಗಳು ಒಪ್ಪಿಸಿಕೊಡೋಣ. ಎಲ್ಲ ಅಧಿಕಾರಿಗಳನ್ನು ದೇವರ ಕರಗಳು ಒಪ್ಪಿಸಿಕೊಡೋಣ. ದೇವರು ತಾನೇ ಎಲ್ಲವನ್ನು ಆಶೀರ್ವದಿಸಿ ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ದೇಶದಲ್ಲಾಗಿರುವ ಎಲ್ಲ ಸಭೆಗಳಿಗಾಗಿ, ಆಮೇಲೆ ಸೇವಕರುಗಳ ಕುಟುಂಬಗಳಿಗಾಗಿ, ವಿಶ್ವಾಸಿಗಳ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೇ ಎಲ್ಲ ವಿಷಯಗಳಲ್ಲಿ ಸ್ಥಿರವಾಗಿ ದೇವರ ಸತ್ಯತೆಯಲ್ಲಿ ನಿಲ್ಲಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಆತ್ಮ ಸಂಖ್ಯೆಯಲ್ಲಿ ಎಲ್ಲ ದೇಶದ ಎಲ್ಲ ಸಭೆಗಳು ಆತ್ಮ ಸಂಖ್ಯೆಯಲ್ಲಿ ತುಂಬಿಸಲು ಅನೇಕ ಆತ್ಮ ರಕ್ಷಣೆಗಳು ಉಂಟಾಗಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ಕಷ್ಟದಲ್ಲಿ, ಕಡಲೆ, ಸಮಸ್ಯೆಗಳಲ್ಲಿ, ಆಮೇನ್ ಭಾರಗಳಲ್ಲಿ, ಆ ಕಣ್ಣೀರಿನ ವೇದನೆಗಳಲ್ಲಿ ಆಗಿರುವ ಎಲ್ಲ ಜೀವಿತಗಳ ಮೇಲೆ ಯೇಸುವಿನ ಪ್ರೀತಿಯ ಬಿಡುಗಡೆಯನ್ನು ಅನುಭವಿಸಲಿಕ್ಕೋಸ್ಕರವಾಗಿ ಈ ವಿಷಯಗಳ ನೆನೆಸಿ ಯಾರಾದರೂ ಆಮೇನ್ ಗಟ್ಟಿಯಾದ ಸ್ವರದಲ್ಲಿ ಪ್ರಾರ್ಥಿಸಿ. Hallelujah, 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 hallelujah. Uramana sandarena shadaragatariyana sandarena daragadarabaushadaragat. Hallelujah, Yeshua, stotra, 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 stotra. ದೇವರಾತ್ಮ ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ತಂದೆ ದೇವರೇ, ನಿಮಗೆ ಸ್ತೋತ್ರ ಕರ್ತನೇ. ರಾತ್ರಿ ವೇಳೆ ಕರ್ತನೆಪ್ಪ, ಉಪವಾಸ ಪ್ರಾರ್ಥನೆ ಕೂಟವಾಗಿ ಕರ್ತನೆ ಸನ್ನಿಧಾನದಲ್ಲಿ ಸೇರುವಂತ ಕೊಟ್ಟನ ಪ್ರೇಗಾಗಿ ನಿಮಗೆ ಸ್ತೋತ್ರ ರಚನೆ ಅಪ್ಪ. ತಂದೆ ದೇವರೇ, ಕರ್ತನ ಸ್ವಾಮಿ, ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸ್ತೀವಿ ಕರ್ತನ ದೇವರಪ್ಪ. ನಮ್ಮ ದೇಶವನ್ನು ಕರ್ತನ ದೇವರಪ್ಪ ಯೇಸುರಾಜ ಕೊಟ್ಟನ ಭಾರತ ದೇಶಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನ ಸ್ವಾಮಿ. ದೇಶದ ನಡೆಯುವಂತ ಎಲ್ಲ ಆಡಳಿತಗಳಿಗೆ ನಿಮಗೆ ಸ್ತೋತ್ರ ರಚನೆ ಸ್ವಾಮಿ. ಪ್ರತಿಯೊಂದು ಆಡಳಿತಗಳನ್ನು ಕರ್ತನ ದೇವರೇ, ಎಲ್ಲ ಅಧಿಕಾರಿಗಳ ಮೇಲೆ ಕರ್ತನ ದೇವರೇ ಕೃಪೆಯಲ್ಲಿ ಕರ್ತನ ಸ್ವಾಮಿ ಅಪ್ಪ. ತಂದೆಯವರು ನಡೆಸಿಕೊಂಡು ಬರುವಂಥ ಅಧಿಕಾರವನ್ನು ಕರ್ತನ ದೇವರೇ, ಅದು ಒಂದು ಜ್ಞಾನದಿಂದ ತುಂಬಿಸಲ್ಪಡಿ ರಚನೆ ಅಪ್ಪ. ಅದಕ್ಕೆ ಬೇಕಾದ ವಿಶೇಷವಾದ ನಿನ್ನ ಜ್ಞಾನದಿಂದ ಕೃಪೆಯಿಂದ ತುಂಬಿಸುವ ರಚನೆ ಕರ್ತನ. ದೇಶದ ಎಲ್ಲ ವ್ಯವಸ್ಥೆಗಳನ್ನು ಕರ್ತನೆಪ್ಪ ಒಂದು ಸುವ್ಯವಸ್ಥಿತವಾಗಿ ಕರ್ತನ ಸ್ವಾಮಿ ಮುಂದೆ ಹೋಗ್ಲಿಕ್ಕೆ ನೀನು ತಾನೇ ಸಹಾಯ ಮಾಡಪ್ಪ ಕರ್ತನ ದೇವರೇ. ಇರುವಂತೆಲ್ಲ ಗಲಿಬಿಲಿಗಳಿಂದ ಕರ್ತನ ಶಾಂತಿಯನ್ನು ಕರ್ತನ ತೆಗೆದು ರಚನೆ ನಿನ್ನ ಸಮಾಧಾನವಾದ ಸೇವೆಯನ್ನು ಕರ್ತನ ದೇವರೇ ನೀನು ಒದಗಿಸಿಕೊಡ ಕರ್ತನ ಸ್ವಾಮಿ. ಹೌದು ರಚನೆ ಅಪ್ಪ. ದೇಶದಲ್ಲಿ ಕರ್ತನ ಎಲ್ಲ ಕಾರ್ಯವನ್ನು ಕರ್ತನ ದೇವರೇ ಅಪ್ಪ ಇಸುವೆ ಸುವ್ಯವಸ್ಥಿತವಾಗಿ ಕರ್ತನ ದೇವರಪ್ಪ ನಡೆದಿ ಕರ್ತನೆ ಅಪ್ಪ ಇಸುವೆ ಪ್ರತಿಯೊಂದು ಕರ್ತನ ದೇವರಪ್ಪ ಅವರು ತೆಗೆದುಕೊಂಡ ನಿರ್ಧಾರಗಳ ಮೇಲೆ ಕರ್ತನ ದೇವರೇ ನೀನು ಕೃಪೆಯಲ್ಲಿ ಕರ್ತನ ನಿಮಗೆ ಸ್ತೋತ್ರ ರಚನೆ ಸಪ್ಪ. ಅದೇ ಪ್ರಕಾರ ಕರ್ತನ ದೇವರಪ್ಪ ನಿನ್ನ ಅಭಿವೃದ್ಧಿ ಬಂದೆ ಕರ್ತನ ದೇವರೇ ನಮ್ಮ ಭಾರತ ದೇಶವನ್ನು ತುಂಬಿಸು ಸ್ವಾಮಿ ದೇವರ. ಹೌದು ರಚನೆ ಕರ್ತನೆ, ಯಾರ್ಯಾರು ಕಣ್ಣೀರಲ್ಲಿ, ಕಷ್ಟಗಳಲ್ಲಿ, ಚಿಂತೆ
ವಿಷಯಗಳಲ್ಲಿ ಕಟ್ಟ ದೇವರಪ್ಪ, ವೇದನೆಗಳಿದ್ದರೆ ಕಟ್ಟ ಸ್ವಾಮಿ, ಅವರ ನೋವನ್ನು ಕಟ್ಟ ದೇವರೇ ನೀ ನೀಗಿಸಿ ಕಟ್ಟನೆ, ನಿನ್ನ ಸಮಾಧಾನವಾದ ನಿನ್ನ ಕಟ್ಟನೆ ಪರುದೇವನ ಕಟ್ಟ ಒದಗಿಸಿಕೊಡು ಕಟ್ಟನೆ, ನಿನ್ನ ಪ್ರೀತಿಯನ್ನು ಕಟ್ಟ ಸ್ವಾಮಿ ಅನುಭವಿಸುವಂತೆ ನೀನು ತಾನೇ ಸಹಾಯ ಮಾಡಪ್ಪ ಕಟ್ಟನೆ. ನಿನಗೆ ಸ್ತೋತ್ರ ರಾಜನೇ, ನಿನ್ನ ಪ್ರೀತಿಯನ್ನು ಕಟ್ಟ ದೇವರಪ್ಪ, ಅವರು ಸೇವಿಸುವಂತೆ ಅನುಭವಿಸುವಂತೆ ದೇವರೇ ನಿನ್ನ ಪ್ರೀತಿ ಆತ್ಮದಿಂದ ತುಂಬಿಸು ರಾಜ. ನಿನಗೆ ಸ್ತೋತ್ರ ಕಟ್ಟ ದೇವರಪ್ಪ, ರಕ್ಷಕನೇ ಕಣ್ಣೀರಿನಲ್ಲಿ ಕಷ್ಟದಲ್ಲಿ ಕಟ್ಟ ದೇವರೇ ನಿನ್ನ ಮರೆಯುವಂತ ಮಕ್ಕಳಾಗಿ ಜೀವಿಸುವಂತೆ ತಾನೇ ಸಹಾಯ ಮಾಡ ದೇವರೇ ಅಪ್ಪ. ಭಾರತ ದೇಶದ ಮೂಲೆ ಮೂಲೆಗೂ ಕಟ್ಟ ದೇವರಿಂದ ಸುವಾರ್ತೆ ಸಾರಲ್ಪಡಲಿ ದೇವರಿನ ಸಭೆಗಳು ಕಟ್ಟಲ್ಪಡಲಿ ಕಟ್ಟನೆ, ಅದಕ್ಕೆ ಬೇಕಾದ ರೀತಿಯ ಸಹಾಯಗಳನ್ನು ಒದಗಿಸಿಕೊಡಿಸಪ್ಪ ಕರ್ತನೆ. ನೀನು ಸಹಾಯ ಮಾಡಪ್ಪ ತಂದೇವ್ರೆ. ಹೌದು ಸ್ವಾಮಿ, ಆತ್ಮಿಕವಾಗಿ ದೇವರೇ ಬೆಳೆಯುವಂಥ ಪ್ರತಿಯೊಂದು ಸಭೆಗಳಿಗಾಗಿ ಅಪ್ಪ ಯೇಸುವೆ ನಾನು ಪ್ರಾರ್ಥನೆ ಕರ್ತನೆ ಅಪ್ಪ. ಪ್ರತಿಯೊಂದು ಸಭೆಗಳನ್ನು ಕಟ್ಟ ಸಮಯ ಆತ್ಮಿಕವಾಗಿ ಕಟ್ಟ ಸಮಯ ಹೆಚ್ಚಾಗಿ ಬೆಳೆಯುವಂತೆ ದೇವರೇ ಅಪ್ಪ. ನಿನ್ನ ಮಕ್ಕಳು ಕಟ್ಟಿನ ಸಮಯ ಬಂದು ಸೇರುವಂಥ ಪ್ರತಿಯೊಂದು ಮಕ್ಕಳ ಕಟ್ಟನೆಗೆ ಫಲ ಕೊಡುವಂತೆ ನೀನು ಸಹಾಯ ಮಾಡಪ್ಪ ತಂದೆ ದೇವರೇ ಅಪ್ಪ. ಯೇಸುವೆ ಆತ್ಮಿಕವಾಗಿ ಹಿಂದೆ ಹೋಗದ ಹಾಗೆ ಬಿದ್ದು ಹೋಗದ ಹಾಗೆ ರಾಜನೆ ಕಟ್ಟಿನ ಸಮಯ ಬಲಹೀನರಾಗದ ಹಾಗೆ ರಾಜನೆ ನಿನ್ನ ಆತ್ಮಿಕ ಬಲದಿಂದ ಅವರನ್ನು ತುಂಬಿಸು, ನಿನ್ನ ಪೋಷಿಸಿನ ಕೃಪೆಯಿಂದ ತುಂಬಿಸು ರಾಜ ದೇವರ ನಿಶ್ಚಿತ ಪ್ರಕಾರ ಜೀವಿಸಲಿಗೋಸ್ಕರ ನೀನು ಸಹಾಯ ಮಾಡಪ್ಪ. ನಿನ್ನ ನಿರ್ದೇಶಿಸಿ ನೋಡುವಂತೆ ಕರ್ತನೆ, ಆ ಹೃದಯದ ಕಣ್ಣುಗಳ ನೀನು ತೆರಿ ಕರ್ತನೆ ಅಪ್ಪ ತಂದೆ. ನೀನು ತಾನೇ ಸಹಾಯ ಮಾಡೋ ಪ್ರಕಾರ ಮಾಡಿ ಎಲ್ಲವೂ ಅದ್ಭುತವಾಗಿ ಅತಿಶಯ ನಡೆಸೋ ಶಕ್ತಿನ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲವೂ ನಿನ್ನ ಕೃಪೆನುಸಾರವಾಗಿ ನಿನ್ನ ಚಿತ್ತ ಪ್ರಕಾರ ನಡೆಸಬೇಕಾಗಿ ಪ್ರಾರ್ಥನೆ ಹೆಸರನ್ನು ಬೆಳ್ಕೊತ ತಂದೆ. ಆಮೇಲೆ ಕರ್ತನ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಸಭೆ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದಿನಗಳು ಮುಂದಿರುವಂಥ ದಿನಗಳು ಆಮೇಲೆ ಆಲ್ರೆಡಿ ಸ್ಕೂಲೆಲ್ಲ ಆಮೇಲೆ ಪ್ರಾರಂಭವಾದಂಥ ಸಮಯಗಳು. ಇನ್ನು ಅನೇಕರು ಆಮೇಲೆ ಸ್ಕೂಲ್ಗಳಿಗೆ ಆಮೇಲೆ ಹೋಗಬೇಕಾದಂಥ ಅನುಭವಗಳಿದೆ. ಅದಕ್ಕಾಗಿ ಎಲ್ಲ ಮಕ್ಕಳು ಈ ಹೊಸದಾಗಿ ಆಮೇಲೆ ಕ್ಲಾಸ್ಗಳಿಗೆ ಹೋಗುವಾಗ ದೇವರ ಕೃಪೆ, ದೇವರ ಸಾನ್ನಿಧ್ಯ ಎಲ್ಲ ಮಕ್ಕಳೊಂದಿಗೆ, ಎಲ್ಲ ಯವನಸ್ಥರೊಂದಿಗೂ ಇರಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೇ ವರ್ಷವೆಲ್ಲ ಮಹಿಮೆಯಾಗಿ ಅದ್ಭುತವಾಗಿ ಅವರೆಲ್ಲ ಎಜುಕೇಷನಲ್ಲಿ, ಅವರೆಲ್ಲ ವಿದ್ಯಾಭ್ಯಾಸದಲ್ಲಿ ಅವರನ್ನು ಪರಿಪಾಲಿಸಲಿಕ್ಕೆ, ಆರೋಗ್ಯವನ್ನು, ಬಲವನ್ನು ಕೊಟ್ಟು ನಡೆಸಲಿಕ್ಕೋಸ್ಕರವಾಗಿ, ದೇವರ ಎಲ್ಲ ವಿಷಯಗಳಲ್ಲಿ ಕಾದು ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಮಹಿಮೆಯುಳ್ಳ ಸಾನ್ನಿಧ್ಯ ಮಕ್ಕಳನ್ನೆಲ್ಲ ಪರಾಮರಿಸಿ ನಡೆಸಲಿಕ್ಕೋಸ್ಕರವಾಗಿ ಅವರೆಲ್ಲ ಅವಶ್ಯಕತೆಗಳು, ಮಕ್ಕಳೆಲ್ಲ ಅವಶ್ಯಕತೆಗಳನ್ನು ದೇವರು ತಾನೇ ಪೂರೈಸಿ ನಡೆಸಲಿಕ್ಕೋಸ್ಕರವಾಗಿ ಮಕ್ಕಳಿಗಾಗಿ ಯಾರಾದರೊಬ್ಬರು ಪ್ರಾರ್ಥನೆ ಮಾಡಿ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ ಕರ್ತನೇ, ನನ್ನ ಸಮ್ಮುಖದಲ್ಲಿ ನಾನು ತಗ್ಗಿಸಿಕೊಳ್ಳುತ್ತೇನೆ. ಪ್ರಾರ್ಥನೆಗಾಗಿ ಬೇಡಿಕೊಳ್ಳುವಂತೆ, ವಿಜ್ಞಾಪಿಸುವಂಥ ಎಲ್ಲ ಪ್ರಾರ್ಥನೆಗಳನ್ನು ಕೇಳುವಂಥ ದೇವರಿಗೆ ಸ್ತೋತ್ರ ಮಾಡುತ್ತೇನಪ್ಪ. ಏಸಪ್ಪ ಕರ್ತನೇ, ಸಭೆಗಾಗಿ, ಸಭೆಲ್ಲ ಮಕ್ಕಳಿಗಾಗಿ ನಾನು ಬೇಡಿಕೊಳ್ಳುತ್ತೇನೆ. ಸಭೆಲ್ಲ ಜೀವಿತಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಅವರಾಗಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು, ಅವರಾಗಿರುವಂಥ ಎಲ್ಲ ಪರಿಸ್ಥಿತಿಗಳ ಮೇಲೆ ಸ್ವಾಮಿ ನಿನ್ನ ಬಿಡುಗಡೆ, ನಿನ್ನ ಕಾವಲು ದೇವರೇ, ನಿನ್ನ ಕರ ಅವರ ಸಂಗಡ ಇರಲಿ. ಏಸಪ್ಪ, ಒಳ್ಳೆಯ ಕುರುಬನು ನೀನು ಸ್ವಾಮಿ. ಕುರುಗಳನ್ನು ಕರ್ತನೆ ಕಾಯುವಂಥ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಏಸಪ್ಪ ಕರ್ತನೆ, ಅವರೆಲ್ಲ ಕರ್ತನೆ ಆರೋಗ್ಯದ ಮಧ್ಯದಲ್ಲೂ, ಏಸಪ್ಪ ಎಲ್ಲ ಕಷ್ಟ ಇಕ್ಕಟ್ಟುಗಳ ಮಧ್ಯದಲ್ಲೂ ನೀನು ಒಳ್ಳೆಯ ಕುರುಬನಾಗಿದ್ದು ನಡೆಸಪ್ಪ ದೇವರೇ. ಕರ್ತನಿನ ಕೋಲು, ನಿನ್ನ ದೊಣ್ಣೆಯು ಅವರ ಜೀವಿತದಲ್ಲಿ ಧೈರ್ಯ ಕೊಡುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತಾ, ಸಭೆಲ್ಲ ಕರ್ತನೆ ಚಿಕ್ಕ ಮಕ್ಕಳನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸುತ್ತಾ ಪ್ರಾರ್ಥಿಸ್ತೇನೆ. ಅವರು ಕರ್ತನೆ ಜೂನ್ ತಿಂಗಳಲ್ಲಿ ಕರ್ತನೆ ಎಲ್ಲರೂ ಶಾಲೆಗಳಿಗೆ ಕರ್ತನೆ ತೆರಳುವಾಗ ನಿನ್ನ ಕರ್ತನೆ ಕೃಪೆ ಅವರನ್ನು ಮರೆ ಮಾಡಲಿ. ಏಸಪ್ಪ, ಈ ವರ್ಷವೆಲ್ಲ ಕರ್ತನೆ ಅವರ ವಿದ್ಯಾಭ್ಯಾಸದ ಮಧ್ಯದಲ್ಲೂ ದೇವರ ಜ್ಞಾನ, ದೇವರ ತಿಳುವಳಿಕೆ, ನಿನ್ನ ವಿವೇಕ ಅಪ್ಪ ಮಕ್ಕಳನ್ನ ಕರ್ತನೆ ಆಳ್ವಿಕೆ ಮಾಡಲಿ ಸ್ವಾಮಿ. ಅವರ ಮಧ್ಯದಲ್ಲಿ ನೀನು ಮಧ್ಯಸ್ಥಿಕನಾಗಿರಪ್ಪ. ಪವಿತ್ರಾತ್ಮನು ಅವರನ್ನು ನಡೆಸಲಿ ಯೇಸುವೆ. ಅವರ ಪ್ರಾಣ, ಆತ್ಮ, ಶರೀರಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಆರೋಗ್ಯ ಬಲದಲ್ಲೂ, ವಿವೇಕ ಜ್ಞಾನದಲ್ಲೂ, ನಿನ್ನ ಮಕ್ಕಳು ತಿಳುವಳಿಕೆಗಳಲ್ಲೂ, ಎಲ್ಲ ದೇವರ ಜ್ಞಾನದಲ್ಲೂ ಸ್ವಾಮಿ ಕರ್ತನೆ ದೇವರೇ, ನಿನ್ನ ಕರ್ತನೆ ದೇವರ ಧರ್ಮೋಪದೇಶದ ಸಕಲ ದೇವರ ವಾಕ್ಯಗಳಲ್ಲೂ ದೇವರೇ ಪ್ರವೀಣರಾಗಿಯೂ ಯೇಸುವೆ ನಿನ್ನ ಸಮ್ಮುಖದಲ್ಲಿ ಅವರು ಕಾಣಲ್ಪಡಲಿ ದೇವರೇ. ಈ ಲೋಕದಲ್ಲೂ ಸ್ವಾಮಿ ಅನೇಕ ಕರ್ತನೆ ಸ್ಥಳಗಳ ಮಧ್ಯದಲ್ಲೂ ಅವರು ಪ್ರವೀಣರಾಗಲಿ ಯೇಸುವೆ. ಕರ್ತನೆ ದೇವರೇ, ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಅವರ ಜೀವಿತದಲ್ಲಿ ನೀನು ಉಂಟು ಮಾಡಪ್ಪ ದೇವರೇ. ಕರ್ತನೆ ಯವನ ಪ್ರಾಯವು ದೇವರೇ ಕರ್ತನೆ ಅವರ ಜೀವಿತಗಳಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಟ್ಟು ನೀನು ನಡೆಸಿ
ನಡೆಸು. ಯವನ ಪ್ರಾಯದಲ್ಲಿ ನಿನ್ನನ್ನೇ ಕರ್ತನೆ ಸೇವಿಸಲಿ, ನಿನ್ನನ್ನೇ ಅವರು ಕರ್ತನೆ ದೇವರೇ ಆರಾಧಿಸುವಂಥ ಮಕ್ಕಳನ್ನಾಗಿ ನೀನು ಮಾರ್ಪಡಿಸಪ್ಪ. ನೀನು ಕಾವಲಾಗಿದ್ದು ಕಾಯಿರಿ ಯೇಸುವೆ. ನಿನ್ನ ವಾಕ್ಯಗಳು ಮಕ್ಕಳ ಹೃದಯಗಳನ್ನು ಆಳ್ವಿಕೆ ಮಾಡಲಿ. ಸೈತಾನನು ಕರ್ತನೆ ಕದ್ದುಕೊಳ್ಳದ ಹಾಗೆ ದೇವರೇ ನೀನು ಅವರನ್ನು ಕಾದು ಕಾಪಾಡು. ದೇವರೇ ವಾಕ್ಯ ಹೇಳುತ್ತಿದೆ, ಕೋಳಿಗಳು ಹೇಗೆ ತನ್ನ ರೆಕ್ಕೆಗಳಲ್ಲಿ ಮರಿಗಳನ್ನು ಮರೆಮಾಚಿಕೊಳ್ಳುವ ಹಾಗೆ ದೇವರೇ ನಿನ್ನ ಕರ್ತನೆ ಮುದ್ದು ಮಕ್ಕಳನ್ನು ನೀನು ಮರೆಮಾಚಿಕೊಂಡು ಕಾಪಾಡಿ ಕರ್ತನೆ ನೀನು ಕಾದು ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ಅವರ ಎಲ್ಲ ಕರ್ತನೆ ಎಡವುಗಳ ಮಧ್ಯದಲ್ಲೂ ಎಲ್ಲ ದೇವರೇ ಕರ್ತನೆ ಕೋಪ ದೇವರೇ ಎಲ್ಲ ಕರ್ತನೆ ಅಪ್ಪ ದೇವರ ಬೇಜಾರುಗಳು ಎಲ್ಲ ಕರ್ತನೆ ಸ್ವಾಮಿ ದೇವರೇ ಓ ಮನಸ್ಥಿತಿಗಳ ಮಧ್ಯದಲ್ಲೂ ದೇವರೇ ಅಪ್ಪ ನೀನು ಸಂಗಡಿಗನಾಗಿರು. ಒಳ್ಳೆಯ ಸ್ನೇಹಿತನಾಗಿಯೋ, ಒಳ್ಳೆಯ ತಂದೆಯಾಗಿಯೋ, ಒಳ್ಳೆಯ ತಾಯಿಯಾಗಿಯೋ, ಒಳ್ಳೆಯ ಕರ್ತನೆ ಉಪದೇಶಕನಾಗಿಯೋ ಅಪ್ಪ ನೀನು ಮಕ್ಕಳ ಸಂಗಡ ಇದ್ದು ಅವರನ್ನು ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ ದೇವರೇ. ಮಕ್ಕಳನ್ನ ಕರ್ತನೆ ನೀನು ಕರ ಹಿಡಿದು ನಡೆಸು. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಬೇಡಿಕೊಳ್ಳುತ್ತೇನೆ. ನೀನು ನಡೆಸಪ್ಪ, ನಿನ್ನ ಆರೋಗ್ಯದಿಂದ ತುಂಬಿಸು. ವಾಕ್ಯ ಹೇಳುವ ಹಾಗೆ ಈ ಲೋಕದ ವೈದ್ಯನಿಗಿಂತಲೂ ದೇವರೇ ನೀನು ಕರ್ತನೆ ಘನ ವೈದ್ಯನಾಗಿರುವುದಕ್ಕಾಗಿ ಸ್ತೋತ್ರ. ಮಕ್ಕಳ ಆರೋಗ್ಯದಲ್ಲೂ ಎಲ್ಲ ವಿಷಯಗಳಲ್ಲೂ ನೀನು ಸಂಗಡಿಗನಾಗಿರಪ್ಪ, ನೀನು ಕಾಯ್ದು ನಡೆಸಪ್ಪ. ನಮ್ಮ ಸಭೆಯ ಪ್ರತಿ ಜೀವಿತಗಳು ನಿನ್ನ ನಾಮವನ್ನು ನಿನ್ನ ಕರ್ತನೆ ಎಲ್ಲ ವಿಚಾರಗಳಲ್ಲೂ ನಿನ್ನ ನಾಮವನ್ನು ಘನಪಡಿಸುವಂತ ಮಕ್ಕಳನ್ನಾಗಿ ನೀನು ಮಾರ್ಪಡಿಸಿ ಒಪ್ಪಿಸಿಕೊಡುತ್ತೇನೆ. ತಗ್ಗಿಸಿಕೊಂಡು ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೇಲೆ ಆಮೇಲೆ. ಕರ್ತನ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಈ ದಿನದಲ್ಲಿ ಪ್ರಾರ್ಥನೆಗಾಗಿ ಬಂದಂಥ ಎಲ್ಲರಿಗೆ ನಾನು ಯೇಸು ಕ್ರಿಸ್ತ ನಾಮದಲ್ಲೇ ನನ್ನ ಪ್ರೀತಿಯ ವಂದನೆ. ಆಮೇಲೆ ಈ ದಿನದಲ್ಲಿ ಒಂದು ವಚನವನ್ನು ದೇವರ ಸಮ್ಮುಖದಲ್ಲಿ ನಾವು ಓದಿಕೊಳ್ಳೋಣ. ನೆಹೆಮೀಯನ ಪುಸ್ತಕ ಅದರ 1ನೇ ಅಧ್ಯಾಯದ ಅದರ 8ನೆಯ ವಚನದ ಬಿ ಭಾಗವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ನೆಹೆಮೀಯ 1 ಅದರ 8ನೇ ಅಧ್ಯಾಯ 8ನೇ ವಚನದ ಬಿ ಭಾಗ. ನೀವು ಅವಿಧೇಯರಾದರೆ ನಿಮ್ಮನ್ನು ಜನಾಂಗಗಳೊಳಗೆ ಚದುರಿಸಿ ಬಿಡುವೆನು. ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರು. ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಎಂದು ಹೇಳಿದೆಯಲ್ಲ. 2ನೇ ಅಧ್ಯಾಯದ 8ನೇ ವಚನದ ಬಿ ಭಾಗ. ನಾನು ಸೇರುವ ಮನೆ ನನ್ನ ದೇವರ ಕೃಪಾ ಹಸ್ತಪಾಲನೆ ನನಗಿದ್ದದ್ದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರವನ್ನು ಕಳುಹಿಸಿದನು. ಇಲ್ಲಿ ಈ ನೆಹೆಮೀಯನ ಪುಸ್ತಕದಲ್ಲಿ ನಾವು ನೋಡೋ ಪ್ರಕಾರವಾಗಿ ನೆಹೆಮೀಯನು ಉಪವಾಸದೊಂದಿಗೆ ಪ್ರಾರ್ಥನೆಯೊಂದಿಗೆ ಆತನು ಒಂದು ವಿಷಯಕ್ಕಾಗಿ ಮುಂದೆ ಸಾಗ್ತಾ ಇದ್ದಾನೆ. ಈ ಯೆರೂಸಲೇಮ್ ಪಟ್ಟಣ ಹಾಳು ಬಿದ್ದಂಥ ಅನುಭವವನ್ನು ಅವನು ನೋಡಿ ಅವನು ಕೇಳಿದ ಆ ಕ್ಷಣದಿಂದಲೇ ಅವನು ತನ್ನ ಹೃದಯದಲ್ಲಿ ಒಂದು ಭಾರ ತನಗೆ ಏನಾದರೂ ಮಾಡಿ ಆ ಬಿದ್ದು ಹೋಗಿರುವಂಥ ಆ ಪಟ್ಟಣವನ್ನು ತಿರುಗಿ ಎಬ್ಬಿಸಬೇಕೆಂಬುದಾಗಿರುವಂಥ ಒಂದು ದಾಹದಲ್ಲಿ ನೆಹೆಮೀಯನಾಗಿದ್ದಾನೆ. ಆದರೆ ನೆಹೆಮೀಯನು ಇದಕ್ಕಾಗಿ ತನ್ನ ಹೆಜ್ಜೆಗಳನ್ನು ಇಡುವಾಗ, ನೆಹೆಮೀಯನು ಇದಕ್ಕಾಗಿ ಮುಂದೆ ಹೋಗುವಾಗ ಅವನು ಮೊದಲಾಗಿ ಮಾಡಿದ್ದು ಕರ್ತನ ಸಮ್ಮುಖದಲ್ಲಿ ಉಪವಾಸದೊಂದಿಗೆ ಪ್ರಾರ್ಥಿಸಿದಂಥ ಅನುಭವವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ನೆಹೆಮೀಯನ ಅನುಭವ ಹೇಗೆ ಅಂತ ಹೇಳಿದರೆ, ತಾನು ಉಪವಾಸದೊಂದಿಗೆ ಪ್ರಾರ್ಥನೆಯೊಂದಿಗೆ ಕರ್ತನ ಸಮ್ಮುಖದಲ್ಲಿ ಅವನು ಕುಳಿತುಕೊಳ್ಳಿಕ್ಕೆ ತೀರ್ಮಾನ ಮಾಡಿದಾಗ ಒಂದು ಕಾರ್ಯ ಇಲ್ಲಿ ಸಂಭವಿಸ್ತಾ ಇದೆ. ಏನಂತ ಹೇಳಿದರೆ, ದೇವರ ದಯೆ ಅಲ್ಲಿ ಪ್ರಕಟವಾಗುವುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಾಗ ಏನು ಪ್ರಕಟವಾಗ್ತದೆ ಅಂತ ಹೇಳಿದರೆ,
ದೇವರ ದಯೆ ನಾವು ಆಗಿರುವಂಥ ವಿಷಯಗಳಲ್ಲಿ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಏನನ್ನು ಮಾಡ್ತದೆ, ಪ್ರಾರ್ಥಿಸುವುದರಿಂದ ಏನು ಪ್ರಯೋಜನವಿದೆ, ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದರಿಂದ ಏನು ಲಾಭವಿದೆ ಎಂಬುದಾಗಿ ನಾವು ಯೋಚಿಸುವಾಗ, ಯಾವುದೋ ಒಂದು ದೇಶದಲ್ಲಿ ಕುಳಿತಿದ್ದಂಥ ಈ ನೆಹೆಮೀಯನಿಗೆ ಯೆರೂಸಲೇಮಿನ ಪೌಳಿ ಗೋಡೆಗಳು ಬಿದ್ದು ಹೋಗಿದೆ, ಅದು ಕತ್ತಲಾಗಿದೆ ಎಂಬುದಾಗಿರುವಂಥ ಅನುಭವ ತಿಳಿದಂಥ ಈ ವ್ಯಕ್ತಿ ಉಪವಾಸದೊಂದಿಗೆ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಯಾವುದಕ್ಕೋಸ್ಕರ ಅಂತ ಹೇಳಿದರೆ ಆ ಯೆರೂಸಲೇಮಿನ ಅನುಭವವನ್ನು ತಿರುಗಿ ಕಟ್ಟಬೇಕೆಂಬುದಾಗಿ. ಹಲ್ಲೆಲೂಯಾ. ಆಗ ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ, ನನ್ನ ದೇವರ ಕೃಪಾ ಹಸ್ತಪಾಲನೆ ನನಗಿದ್ದರಿಂದ. ಅಂದರೆ ನಾವು ಪ್ರಾರ್ಥನೆ ಮಾಡೋದ್ರಿಂದ ದೇವರ ಕೃಪಾ ಹಸ್ತಪಾಲನೆ ನಮಗಾಗಿ ಪ್ರಕಟವಾಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ದೇವರ ದಯೆ ಇಲ್ಲದೆ, ದೇವರ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಮನುಷ್ಯನ ಬಲವು ಅದು ಸೀಮಿತವಾಗಿದೆ, ಅದು ಲಿಮಿಟೆಡ್ ಆಗಿದೆ. ಅದು ಮನುಷ್ಯನ ಬಲ ಅದು ನಿತ್ಯವಾದದ್ದಲ್ಲ, ಅದು ಅಳಿದು ಹೋಗುವಂಥದ್ದಾಗಿರೋದ್ರಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ತುಂಬ ಅವಶ್ಯಕತೆಯಾಗಿದೆ. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ನೋಡುವಾಗ ಈ ಕರ್ತನ ಬರುವಿಕೆ ನಮಗೆ ಹತ್ತಿರವಾಗಿದೆ. ಲೋಕದಲ್ಲಿ ಅನೇಕ ಘಟನೆಗಳು ನಮ್ಮ ಜೀವಿತದಲ್ಲಿ ಸಂಭವಿಸ್ತಾ ಇದೆ. ಈ ಘಟನೆಗಳ ಸಂಭವಿಸುವಂಥ ಇದರ ಮಧ್ಯದಲ್ಲಿ ದೇವರ ಮಕ್ಕಳು ಎಲ್ಲಿಯೋ ಒಂದು ಕಡೆ ಲೋಕದ ಅನುಭವಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ, ಲೋಕದ ಕಾರ್ಯಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಒಂದು ಕಾರ್ಯವನ್ನು ದೇವರ ಆತ್ಮನು ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. ನಮ್ಮ ಸುತ್ತಮುತ್ತಲು ಬಿದ್ದು ಹೋಗಿರುವಂಥ ಕೆಲವು ಅನುಭವಗಳನ್ನು ನಾವು ತಿರುಗಿ ಕಟ್ಟಬೇಕಾದ್ರೆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅವಶ್ಯಕತೆ ಆಗಿದೆ. ನಾವು ದೇವರ ಸಮ್ಮುಖದಲ್ಲಿ ಸೇರಿ ಬರುವಂಥ ಅನುಭವ ಅವಶ್ಯಕತೆ ಉಳ್ಳದಾಗಿದೆ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅವಶ್ಯಕತೆ ಉಳ್ಳದಾಗಿದೆ. ದೇವರ ವಚನದ ಸತ್ಯತೆಯಲ್ಲಿ ಬೆಳೆಯುವಂಥ ಅನುಭವ ನಮ್ಮ ಜೀವಿತದಲ್ಲಿ ಅವಶ್ಯಕತೆ ಉಳ್ಳದಾಗಿದೆ. ಆದ ಕಾರಣ ಒಂದು ಸತ್ಯತೆಯನ್ನು ನಾವು ಈ ದಿನಗಳಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ನೆಹೆಮೀಯನ ಹಾಗೆ ಭಾರ ಉಳ್ಳ ಹೃದಯದಿಂದ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಹೇಗೆ ಪ್ರಾರ್ಥಿಸಬೇಕಂತ ಹೇಳಿದರೆ, ನೆಹೆಮೀಯನು ಹೇಗೆ ಪ್ರಾರ್ಥಿಸ್ತಿದ್ದಾನಂತ ಹೇಳಿದರೆ, ಆತನು ಇನ್ನೊಬ್ಬರು ಮಾಡಿದ ಪಾಪ ಕ್ಷಮಿಸಲ್ಪಡಲಿ, ದೇವರೇ ಅವರನ್ನು ಕೃಪೆ ಮಾಡಿ ಯೆರೂಸಲೇಮಿನ ಈ ಅನುಭವಗಳು ಬೀಳಲಿಕ್ಕೆ ಕಾರಣವಾದಂಥ ಜನರನ್ನು ನೀನು ಕ್ಷಮಿಸು, ನೀನು ಶುದ್ಧೀಕರಿಸು, ಅವರನ್ನು ತಿರುಗಿ ಎಬ್ಬಿಸೆಂಬುದಾಗಿ ತನ್ನ ಉಪವಾಸ ಪ್ರಾರ್ಥನೆಯಲ್ಲಿ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. ಇವತ್ತು ನಮ್ಮ ಪ್ರಾರ್ಥನೆಗಳು ಏನಾಗಿರಬೇಕು ಅಂತ ಹೇಳಿದರೆ, ನಮ್ಮನ್ನು ಯಾವ ಅನುಭವಗಳು ದೇವರ ಸಮ್ಮುಖದಲ್ಲಿ ಬೀಳಿಸ್ತಿದೆಯಲ್ಲ, ಆ ಅನುಭವಗಳಲ್ಲಿ ನಾವು ಒಂದನ್ನು ನಂಬಬೇಕು. ನನ್ನ ಜೀವಿತದಲ್ಲಿ ದೇವರೇ ಆ ಅನುಭವಗಳು ತಿರುಗಿ ಎಬ್ಬಿಸಲ್ಪಡಬೇಕಾದ್ರೆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅವಶ್ಯಕತೆ ಆಗಿದೆ. ಇವತ್ತು ನೆಹೆಮೀಯನು ಉಪವಾಸ ತೆಗೆದುಕೊಳ್ಳಲಿಕ್ಕೆ ಏನು ಕಾರಣ? ಅವನು ಒಳ್ಳೆ ಕಂಫರ್ಟೇಬಲ್ ಆಗಿರುವಂಥ ಜೀವಿತವನ್ನು ಅವನು ಮಾಡ್ತಾ ಇದ್ದಾನೆ. ಆರಾಮಾಗಿ ಆತನು ರಾಜನ ಪಾನ ಸೇವೆಯನ್ನು ಆತನು ಮಾಡ್ತಾ ಇದ್ದಾನೆ. ಅವನಿಗೆ ಏನು ಅವಶ್ಯಕತೆ ಇದೆ ಎಂಬುದಾಗಿ ನೋಡುವಾಗ, ಆದರೆ ಅವನ ಜೀವಿತದಲ್ಲಿ ಅವನಿಗೊಂದು ಬಯಕೆ, ಅವನಿಗೊಂದು ದಾಹ ದೇವರಿಂದಲೇ ಉಂಟಾದದ್ದಾಗಿದೆ. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಈ ಲೋಕದ ಎಲ್ಲ ಅನುಭವಗಳು ಅಳಿದು ಹೋಗ್ತದೆ, ದೇವರಲ್ಲಿರುವಂಥದ್ದು ನಿತ್ಯವಾಗಿ ನೆಲೆ ನಿಲ್ತದೆ. ಹಾಗಾದರೆ ನಾವು ಬಯಸಬೇಕಾದದ್ದು, ನಾವು ದಾಹಗೊಳ್ಳಬೇಕಾದದ್ದು ನನ್ನ ಒಳಗಿರುವಂಥ ಆತ್ಮಿಕವಾದ ಅನುಭವಗಳು ಅದು ತಿರುಗಿ ಕಟ್ಟಲ್ಪಡಲಿ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಒಳಗೆ ದೇವರು ನನಗಾಗಿ ಕೊಡಲ್ಪಟ್ಟಂಥ ಅನುಭವಗಳು ಈ ಪ್ರಾರ್ಥನೆಯಿಂದ, ದೇವರ ವಚನದ ಸತ್ಯತೆಯಿಂದ ಅದು ತಿರುಗಿ ಕಟ್ಟಲ್ಪಡಲಿ ಎಂಬುದಾಗಿರುವಂಥ ಪ್ರಾರ್ಥನೆಯಲ್ಲಿ ನಾವಾಗಿರಬೇಕು. ಯಾಕಂತ ಹೇಳಿದರೆ ಈ ಪ್ರಾರ್ಥನೆಗಳನ್ನು ನಾವು ಮಾಡುವಾಗ ನಮ್ಮ ಜೀವಿತದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಯಾವ ಯಾವ ಅನುಭವಗಳು ಬಿದ್ದು ಹೋಗಿದೆಯಲ್ಲ, ಅದು ಈ ಪ್ರಾರ್ಥನೆ ಮೂಲಕವಾಗಿ ಅದು ತಿರುಗಿ ಕಟ್ಟಲ್ಪಡ್ತದೆ. ಹಾಗಾದರೆ ನೆಹೆಮೀಯನ ಪುಸ್ತಕ ಎಲ್ಲ ನಾವು ಓದಿ ನೋಡುವಾಗ ಈ ಅನುಭವಗಳಿಗೆ ತಾನು ಹೆಜ್ಜೆ ಇಡಲಿಕ್ಕೆ ಒಂದೇ ಒಂದು ಕಾರಣವಾದದ್ದು, ಅದು ದೇವರ ದಯೆ ಆಗಿದೆ. ಹಲ್ಲೆಲೂಯಾ.
ಇವತ್ತು ಒಬ್ಬ ದೇವರ ಮಗನು, ದೇವರ ಮಗಳು ಒಂದನ್ನು ದೇವರ ಸಮ್ಮುಖದಲ್ಲಿ ಕೇಳಿಕೊಳ್ಳಬೇಕಾದದ್ದು ಏನಂತ ಹೇಳಿದರೆ, ದೇವರೇ ನಿನ್ನ ದಯೆ ನನ್ನ ವಿಷಯಗಳಲ್ಲಿ ಪ್ರಕಟವಾಗಲಿ ಎಂಬುದಾಗಿ. ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ, ನಿನ್ನ ಉದ್ದೇಶವನ್ನು ನೆರವೇರಿಸಲಿಕ್ಕೆ, ನಿನ್ನ ವಚನದ ಸತ್ಯತೆಯಲ್ಲಿ ಮುಂದೆ ಸಾಗಲಿಕ್ಕೆ ಒಂದನ್ನೇ ನಾನು ನಿನ್ನ ಸಮ್ಮುಖದಲ್ಲಿ ಕೇಳಿಕೊಳ್ತೇನೆ, ನಿನ್ನ ದಯೆ ನನ್ನ ಮೇಲೆ ಪ್ರಕಟವಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಆಗ ಈ ಅನುಭವಕ್ಕಾಗಿ ಹೊರಟಾಗ ರಾಜನ ಮುಖಾಂತರವಾಗಿ ದೇವರ ದಯೆ ಪ್ರಕಟವಾಯಿತು. ಅವನಿಗೆ ಬೇಕಾದ ಎಲ್ಲ ಅವಶ್ಯಕತೆಯಾಗಿರುವಂಥ ಥಿಂಗ್ಸ್ಗಳನ್ನು ರಾಜನು ಕೊಟ್ಟು ಕಳಿಸೋದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಈ ಯೆರೂಸಲೇಮಿನ ಅನುಭವಗಳನ್ನು ತಿರುಗಿ ಕಟ್ಟಲಿಕ್ಕೆ ಅನೇಕರು ಅಡ್ಡಿಯಾಗಿ ತಡೆಯಾಗಿ ಬರುವಾಗಲೂ ದೇವರ ಕೃಪೆ, ದೇವರ ದಯೆ ನೆಹೆಮೀಯನ ಮೇಲಿದ್ದದರಿಂದ ನೆಹೆಮೀಯನಿಗೆ ದೇವರು ಆಲೋಚನೆಗಳನ್ನು ಕೊಟ್ಟು, ಆಮೇಲೆ ವಿಷಯಗಳನ್ನು ತಿಳಿಸಿಕೊಟ್ಟು, ಆಮೇಲೆ ದೇವರ ಉದ್ದೇಶದ ಮಾರ್ಗದಲ್ಲಿ ನಡೆಸಿದಂಥ ಅನುಭವಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ಪುಸ್ತಕವೆಲ್ಲ ಓದಿದಾಗ ನಮಗೆ ಒಂದು ಕಾರ್ಯ ಅರ್ಥ ಆಗ್ತದೆ. ಈ ಪುಸ್ತಕದಲ್ಲಿ ದೇವರ ದೊಡ್ಡ ದಯೆ ನೆಹೆಮೀಯನ ಮೂಲಕವಾಗಿ ಪ್ರಕಟವಾದದ್ದು. ಹಲ್ಲೆಲೂಯಾ. ಆಮೇಲೆ ಬಿದ್ದು ಹೋಗಿರುವಂಥ ಒಂದು ಅನುಭವವನ್ನು ತಿರುಗಿ ಕಟ್ಟುವುದು ಎಂಬುದಾಗಿ ಹೇಳುವುದಾದರೆ ಅದು ತುಂಬ ಕಷ್ಟವಾಗಿದೆ. ಲೋಕದಲ್ಲಿ ನಾವು ನೋಡುವಾಗ ಆಮೇಲೆ ಹಳೆಯ ಅನುಭವಗಳನ್ನು ತಿರುಗಿ ಕಟ್ಟಬೇಕಾದ್ರೆ ತುಂಬ ಕಷ್ಟ. ಹೊಸದು ಬೇಗ ಕಟ್ಟಿಬಿಡ್ಬೋದು, ಹಳೆದನ್ನು ಕಟ್ಟಲಿಕ್ಕೆ ಕಷ್ಟ. ಆದರೆ ನೆಹೆಮೀಯನು ಅದಕ್ಕಾಗಿ ಸಿದ್ಧನಾದ. ಇವತ್ತು ಬಿದ್ದು ಹೋಗಿರುವಂಥ ಕೆಲವು ಅನುಭವಗಳನ್ನು ತಿರುಗಿ ಕಟ್ಟಬೇಕೆಂಬುದಾಗಿ ದೇವರು ನಮ್ಮ ಜೀವಿತದಲ್ಲಿ ಎದುರು ನೋಡ್ತಾ ಇದ್ದಾರೆ. ಬಿದ್ದು ಹೋಗಿರುವಂಥ ಕೆಲವು ಆತ್ಮೀಕವಾದ ಅನುಭವಗಳನ್ನು ತಿರುಗಿ ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ದೇವರ ಸಮ್ಮುಖದಲ್ಲಿ ಆಗಿರುವಂಥ ಅನುಭವಗಳಿಂದಲೂ ಅದು ತಿರುಗಿ ಕಟ್ಟಲ್ಪಡಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾರೆ. ಹಾಗಾದರೆ ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ಈ ಪ್ರಾರ್ಥನೆ ಮೂಲಕವಾಗಿ, ಈ ಉಪವಾಸದ ಮೂಲಕವಾಗಿ, ಈ ವಚನದ ಸತ್ಯತೆ ಮೂಲಕವಾಗಿ ಬಿದ್ದು ಹೋಗಿರುವಂಥ ಕೆಲವು ಅನುಭವಗಳನ್ನು ತಿರುಗಿ ಕಟ್ಟಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಕೆಲಸ ಇಷ್ಟೇ, ನಾವು ಅದಕ್ಕಾಗಿ ದಾಹಗೊಂಡು, ಅದಕ್ಕಾಗಿ ಬಯಸಿ, ದೇವರ ನನ್ನ ಜೀವಿತದಲ್ಲಿ ನಾನು ಪ್ರಾರ್ಥಿಸಲಿಕ್ಕೆ ಸಿದ್ಧ, ನಾನು ಉಪವಾಸ ಮಾಡಲಿಕ್ಕೆ ಸಿದ್ಧ, ನನ್ನ ಜೀವಿತದಲ್ಲಿ ಯಾವ ಯಾವ ಅನುಭವಗಳೆಲ್ಲ ಬಿದ್ದು ಹೋಗಿದೆಯಲ್ಲ ಆ ಅನುಭವಗಳು ತಿರುಗಿ ಕಟ್ಟಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುವಾಗ ದೇವರ ದಯೆ ಉಳ್ಳ ಹಸ್ತ, ದೇವರ ದಯೆ ಉಳ್ಳ ಅನುಭವ ನಮ್ಮ ಜೀವಿತದಲ್ಲಿ ಪ್ರಕಟವಾಗ್ತದೆ. ನಾವು ಪ್ರಾರ್ಥನೆ ಮಾಡೋಣ ಈ ರೀತಿಯಾಗಿ, ದೇವರೇ ನನ್ನ ಜೀವಿತದಲ್ಲಿ ನಿನ್ನ ದಯೆ ಪ್ರಕಟವಾಗಲಿ ಅಪ್ಪ. ನಾನು ಪ್ರಾರ್ಥನೆಗೆ ಸಿದ್ಧ, ನಾನು ಉಪವಾಸಕ್ಕೆ ಸಿದ್ಧ, ನಿನ್ನ ಸತ್ಯತೆಯ ಆತ್ಮಿಕವಾದ ಅನುಭವಗಳಿಗೆ ನಾನು ಸಿದ್ಧ. ನನ್ನ ಜೀವಿತದಲ್ಲಿ ನಿನ್ನ ಬಿಡುಗಡೆಯನ್ನು ಉಂಟು ಮಾಡಿ ಎಂಬುದಾಗಿ ಪ್ರಾರ್ಥಿಸೋಣ. ಯಾಕಂದ್ರೆ ದೇವರಿಗೆ ಬೇಕಾದಂಥದ್ದು ಆಮೇಲೆ ಕಟ್ಟಲ್ಪಟ್ಟಂತ ಅನುಭವವಾಗಿದೆ. ದೇವರಿಗೆ ಬೇಕಾದದ್ದು ಆಮೇಲೆ ಆ ದೇವರು ಹಾಕಿರುವ ಫೌಂಡೇಶನ್ ಮೇಲೆ ಕಟ್ಟಲ್ಪಟ್ಟಂತ ಅನುಭವವನ್ನು ದೇವರು ನೋಡ್ತಾ ಇದ್ದಾರೆ. ಕತ್ತಲೆಯ ಅನುಭವ ದೇವರಿಗೆ ಬೇಡ, ಬೆಳಕಿನ ಅನುಭವಗಳು ದೇವರಿಗೆ ಬೇಕಾಗಿದೆ. ಆಮೇಲೆ ಲೋಕದ ಅನುಭವಗಳು ದೇವರಿಗೆ ಬೇಡ, ದೇವರ ವಚನದ ಸತ್ಯತೆಯಲ್ಲಿ ಇರುವಂತಹ ಅನುಭವಗಳು ಆಮೇಲೆ ದೇವರಿಗೆ ಬೇಕಾಗಿದೆ. ಆದ ಕಾರಣ ಒಬ್ಬ ದೇವರ ಮಗನ, ದೇವರ ಮಗಳು ಆಮೇನ್ ದೇವರ ಸಮ್ಮುಖದಲ್ಲಿ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿ ಅವರು ಸಮಯವನ್ನು ಕಳೆಯುವಾಗ ಆಮೇನ್ ಗೊತ್ತಿಲ್ಲದ ವಿಧದಲ್ಲಿ ಆತ್ಮಿಕವಾದದ್ದೊಂದು ಕಟ್ಟಲ್ಪಡ್ತಾ ಇರ್ತದೆ. ಈ ಆತ್ಮಿಕವಾದದ್ದು ಆಮೇನ್ ಅದೊಂದು ದೊಡ್ಡ ಬಿಡುಗಡೆಗೆ ಅದು ನಡೆಸಲ್ಪಡುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಆದ ಕಾರಣ ಆಮೇನ್ ನಮಗಿರುವಂತ ಹೋರಾಟ ಮನುಷ್ಯ ಮಾತ್ರದವರ ಸಂಗಡವಲ್ಲ ಎಂಬುದಾಗಿ ದೇವರ ವಚನ ಸ್ಪಷ್ಟವಾಗಿ ಹೇಳ್ತದೆ. ನಮಗಿರುವಂತ ಯುದ್ಧ ಆತ್ಮಿಕವಾದದ್ದು. ಹಾಗಾದ್ರೆ ಆತ್ಮಿಕವಾಗಿರುವಂತ ಬಲ ನಮ್ಮ ಜೀವಿತದಲ್ಲಿ ಇರಬೇಕಾಗಿದೆ. ಶಾರೀರಿಕವಾಗಿ ನಾವು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ಶಾರೀರಿಕವಾಗಿ ನಾವು ಹೋರಾಡ್ಲಿಕ್ಕೆ ಆಗಲ್ಲ. ಯಾಕಂತ ನಮಗಿರುವಂತ ಯುದ್ಧ ಆತ್ಮಿಕವಾದದ್ದು. ಹಾಗಾದ್ರೆ ಒಬ್ಬ ದೇವರ ಮಗನು ಉಪವಾಸದೊಂದಿಗೆ ಪ್ರಾರ್ಥನೆಯೊಂದಿಗೆ ದೇವರ ವಚನದ ಸತ್ಯತೆಯಲ್ಲಿ ಆತ್ಮಿಕವಾಗಿ ಅವನು ಬಲಗೊಳ್ಳುವಾಗ ಸೈತಾನನು ತಂದು ಹಾಕುವ ಕುತಂತ್ರಗಳಲ್ಲಿಯೂ ತಂತ್ರಗಳಲ್ಲಿಯೂ ತನ್ನ ಸೈತಾನ ತಂದು ಹಾಕುವ ಪ್ಲಾನ್ಗಳಲ್ಲಿಯೂ ಅದರ ಮೇಲೆ ಜಯವನ್ನು ಗಳಿಸಿ ಮುಂದೆ ಸಾಗ್ಲಿಕ್ಕೆ ಆತನು ಶಕ್ತನಾಗ್ತಾನೆ. ಆದ ಕಾರಣ ಈ ನೆಹೆಮೀಯನು ಈ ಅನುಭವವನ್ನು ಕಟ್ಟುವಾಗ ಅಲ್ಲಿದ್ದಂತ ಮೇಸ್ತ್ರಿಗಳಲ್ಲಿದ್ದಂತ ಕೆಲಸಗಾರರು ಒಂದು ಕೈಯಲ್ಲಿ ಅವರ ಕೆಲಸದ ಅನುಭವಗಳನ್ನು ಹಿಡಿದುಕೊಂಡು ಒಂದು ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡು ಅವರು ಕೆಲಸ ಮಾಡಿದ್ರಂತೆ. ಯಾಕಂದ್ರೆ ಶತ್ರು ಯಾವುದೇ ಸಮಯದಲ್ಲಿ ಬಂದ್ರು ಸಮೇತ ಅವರು ಸ್ನಾನ ಮಾಡ್ತಿದ್ದಾಗ ಒಂದು ಕೈಯಲ್ಲಿ ಸ್ನಾನ ಮಾಡ್ತು, ಇನ್ನೊಂದು ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡಿದ್ರಂತೆ. ಯಾಕಂತ ಹೇಳಿದ್ರೆ ಶತ್ರು ಯಾವುದೇ ಸಮಯದಲ್ಲಿ ಬಂದ್ರು ಸಮೇತ
ಹೋರಾಡಿ ಜಯಿಸ್ಲಿಕ್ಕೋಸ್ಕರವಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಆತ್ಮನ ಬಲ ನಮಗೆ ಬೇಕಾಗಿದೆ, ಆತ್ಮಿಕವಾದ ಬಲ ನಮಗೆ ಬೇಕಾಗಿದೆ. ಹಾಗಾದ್ರೆ ಈ ಆತ್ಮಿಕ ಬಲ ಎಲ್ಲಿ ಸಿಗ್ತದೆ? ಇದು ಪ್ರಾರ್ಥನೆ ಮೂಲಕವಾಗಿ ಸಿಗ್ತದೆ. ಆಮೇಲೆ ದೇವರ ಸಮ್ಮುಖದಲ್ಲಿ ಆಗಿರುವಂತ ಅನುಭವದ ಮೂಲಕವಾಗಿ ಸಿಗುವಂತದ್ದಾಗಿರ್ತದೆ. ಅದರಿಂದ ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನೆಹೆಮೀಯನ ಹಾಗೆ ಒಂದು ಭಾರನ ದೇವರ ದೈವಿಕವಾದ ಅನುಭವಕ್ಕೆ ಬರಲಿ. ನೆಹೆಮೀಯನ ಹಾಗೆ ಒಂದು ಭಾರ ಆಮೇಲೆ ದೈವಿಕವಾದ ಅನುಭವಕ್ಕಾಗಿ ನಮಗೆ ಬರಲಿ. ಹಲ್ಲೆಲೂಯಾ. ಬಿದ್ದು ಹೋಗಿರುವಂತ ಅನುಭವವನ್ನು ತಿರುಗಿ ಕಟ್ಟಲಿಕ್ಕೆ, ಯಾವ ಸ್ಥಳಗಳಲ್ಲಿ ಎಲ್ಲ ಅನುಭವಗಳು ಬಿದ್ದು ಹೋಗಿದೆಯಾ ಅದನ್ನು ತಿರುಗಿ ಕಟ್ಟಲಿಕ್ಕೆ ಬೇಕಾದಂತ ಒಂದು ಭಾರ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಉಂಟು ಮಾಡಲಿ. ಹಾಗಿರೋದ್ರಿಂದ ನೆಹೆಮೀಯನು ಹೇಳ್ತಾನೆ, ನನ್ನ ದೇವರ ಕೃಪಾ ಹಸ್ತಪಾಲನೆ ನನಗಿದ್ದರಿಂದ. ಆಮೇನ್, ಹಲ್ಲೆಲೂಯಾ. ನನ್ನ ದೇವರ ಹಸ್ತಪಾಲನೆ. ಆಮೇನ್. ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಡೆ, ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಜ್ಞನಾಗುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದರೆ ದೇವರ ದಯೆ ಖಂಡಿತವಾಗಲು ನಮ್ಮ ಜೀವಿತದಲ್ಲಿ ಬೇಕಾಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಇವತ್ತು ದೇವರ ದಯೆ ನಮ್ಮ ಮೇಲೆ ಪ್ರಕಟವಾಗುವುದಾದರೆ ನಾವು ಮಾಡುವ ಎಲ್ಲ ಸಂಗತಿಗಳಲ್ಲಿ ಆಮೇಲೆ ಮಹಿಮೆಯಾದ ಬಾಗಿಲುಗಳು ನಮಗಾಗಿ ತೆರೆಯಲ್ಪಡ್ತದೆ. ಮಹಿಮೆಯಾದ ಓಪನಿಂಗ್ಗಳು ನಮಗೆ ದೇವರು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಪ್ರಾರ್ಥಿಸಬೇಕು. ನಾವು ಏನು ಪರಿಸ್ಥಿತಿಗಳನ್ನು ಎದುರಿಸ್ತಿದ್ದೇವಲ್ಲ, ಯಾವ ಅನುಭವಗಳನ್ನು ಎದುರಿಸ್ತಿದ್ದೇವಲ್ಲ, ಆ ಪರಿಸ್ಥಿತಿಗಳಲ್ಲಿ ದೇವರ ಹತ್ರ ಕೇಳಿಕೊಳ್ಬೇಕು, ದೇವರೇ ನಿನ್ನ ದಯೆ ನನ್ನ ಮೇಲೆ ಪ್ರಕಟವಾಗಲಿ ಅಪ್ಪ, ನಿನ್ನ ದಯೆ ನನ್ನ ಮೇಲೆ ಪ್ರಕಟವಾಗಲಿ ಸ್ವಾಮಿ. ನಿನ್ನ ಕರ್ತನೆ, ನನ್ನ ವಿಷಯಗಳಲ್ಲಿ ನೀನು ಕೃಪೆ ಮಾಡಪ್ಪ ಯೇಸುವೇ. ನಾನು ಎದುರಿಸ್ತಿರುವಂಥ ಈ ಪರಿಸ್ಥಿತಿಗಳಲ್ಲಿ ದೇವರೇ ನಿನ್ನ ಕೃಪೆ, ನಿನ್ನ ದಯೆ ನನ್ನ ಮೇಲೆ ಪ್ರಕಟವಾಗಲಿ ಸ್ವಾಮಿ. ನನ್ನ ಅನುಭವಗಳಲ್ಲಿ ದೇವರೇ ನಿನ್ನ ದಯೆ, ನಿನ್ನ ಕೃಪೆ ಪ್ರಕಟವಾಗಲಿ ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ, ನಾವಾಗಿರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಬಾಯಿಗಳನ್ನು ತೆರೆದು, ದೇವರೇ ನಿನ್ನ ಕೃಪೆಯನ್ನು ನಮ್ಮನ್ನು ತುಂಬಿಸಿರಪ್ಪ, ನಿನ್ನ ದಯೆಯಿಂದ ನಮ್ಮನ್ನು ತುಂಬಿಸಿರಿ ಕರ್ತನೆ. ನಿನ್ನ ಕೃಪೆ ಪ್ರಕಟವಾಗಲಿ ಅಪ್ಪ, ನಿನ್ನ ಕೃಪೆ ಪ್ರಕಟವಾಗಲಿ ಕರ್ತನೆ. ಜುಡರಬ ಶದರಗತ್ತನೆ ರಿಯಾದನ ಸಂದರೇದನದರಗತ್ತನೆ. ನಿನ್ನ ಕೃಪೆ ಪ್ರಕಟವಾಗಲಿ ಅಪ್ಪ, ನಿನ್ನ ಕೃಪೆ ಪ್ರಕಟವಾಗಲಿ ಅಪ್ಪ, ನಿನ್ನ ಕೃಪೆ ಪ್ರಕಟವಾಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಕೃಪೆ ಪ್ರಕಟವಾಗಲಿ ಸ್ವಾಮಿ, ನಿನ್ನ ಕೃಪೆ ಪ್ರಕಟವಾಗಲಿ ಅಪ್ಪ ಯೇಸುವಿನ ನಾಮ. ದೇವರೇ ನಿನ್ನ ದಯೆ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ಈ ದಿನಗಳಲ್ಲಿ ನಾವು ಎದುರಿಸುತ್ತಿರುವಂಥ ಪರಿಸ್ಥಿತಿಗಳಲ್ಲಿ ದೇವರೇ ಕರ್ತನೆ ಸ್ತೋತ್ರವಾಗಲಿ, ನಿನ್ನ ಕೃಪೆ ಪ್ರಕಟವಾಗಲಿ. ದೇವರೇ ಕರ್ತನೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥಿಸೋಣ. ನಾವು ಏನು ಪರಿಸ್ಥಿತಿಗಳಲ್ಲಿ ಕಷ್ಟಪಡ್ತಿದ್ದೇವೆ, ಒದ್ದಾಡ್ತಿದ್ದೇವಲ್ಲ, ಆ ವಿಷಯಗಳಲ್ಲಿ ದೇವರ ಕೃಪೆ ಪ್ರಕಟವಾಗಲಿ, ದೇವರ ದಯೆ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ಜುಡರಬನ ಸಂದರೇದನ ದರಗತ್ತನೆ ರಿಯಾದನ. ನಮ್ಮ ಸಭೆಯ ಮೇಲೆ ದೇವರ ಕೃಪೆ ಪ್ರಕಟವಾಗಲಿ. ಸಭೆಯಲ್ಲಿ ಬರುವ ಎಲ್ಲ ಕುಟುಂಬಗಳ ಮೇಲೆ ದೇವರ ದಯೆ ಪ್ರಕಟವಾಗಲಿ. ಆಮೇನ್. ಎಲ್ಲೆಲ್ಲ ಕರ್ತನೆ ಆಮೇನ್ ಕಟ್ಟಲ್ಪಡಬೇಕು, ಆ ಸ್ಥಳಗಳಲ್ಲಿ ಕಟ್ಟಲ್ಪಡುವಂತೆ ನಿನ್ನ ದಯೆ ಪ್ರಕಟವಾಗಲಿ, ನಿನ್ನ ದಯೆ ಪ್ರಕಟವಾಗಲಿ, ನಿನ್ನ ದಯೆ ಪ್ರಕಟವಾಗಲಿ, ನಿನ್ನ ದಯೆ ಪ್ರಕಟವಾಗಲಿ. ಹುರಮನ ಶದರಗತ್ತನೆ ರಿಯಾದರ ಸಂದರೇದರ ದರ ಔಷಧರಗತ್ತನೆ. ನಿನ್ನ ದಯೆ ಪ್ರಕಟವಾಗಲಿ, ನಿನ್ನ ದಯೆ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಲ ಪರಲೋಕದ ತಂದೆ ಅಪ್ಪ, ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ ಯೇಸುವೇ. ಈ ದಿನದಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಆಗಿರುವಂತೆ ನಿನ್ನ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ಅಲ್ಪ ಸಮಯ ನಿನ್ನ ಸಮ್ಮುಖದಲ್ಲಿ ನಿನ್ನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ವಿವಿಧ ವಿಷಯಗಳಿಗಾಗಿ ಪ್ರಾರ್ಥಿಸುವಂತೆ ನೀನು ಕೃಪೆ ಮಾಡಿದಿರೋದಕ್ಕಾಗಿ ಸ್ತೋತ್ರ. ಬಂದಂತೆ ಎಲ್ಲರಿಗಾಗಿ ಸ್ತೋತ್ರ. ಲೈವ್ ಮೂಲಕವಾಗಿ ವೀಕ್ಷಿಸುವಂತೆ ಎಲ್ಲರಿಗಾಗಿ ಸ್ತೋತ್ರ. ದೇವರೇ ನಿನ್ನ ಕೃಪೆ ಎಲ್ಲರ ಮೇಲೆ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಮ್ಮೊಂದಿಗೆ ಮಾತನಾಡಿ ನಿನ್ನ ಆಲೋಚನೆಗಳಿಂದ ನಮ್ಮನ್ನು ತುಂಬಿಸಿದ ದೇವರು ನೀನು ಆಗಿದ್ದೀರಿ ಕರ್ತನವಾಗಿರುವ ಎಲ್ಲ ಅನುಭವಗಳಲ್ಲಿ ನೆಹೆಮೀಯನ ಹಾಗೆ ಒಂದು ಭಾರ ನಮ್ಮ ಜೀವಿತದಲ್ಲಿ ಉಂಟಾಗಲಿ ಅಪ್ಪ. ಬಿದ್ದಂಥ ಎಲ್ಲ ಅನುಭವಗಳನ್ನು ತಿರುಗಿ ಕಟ್ಟಲಿಕ್ಕೆ ನಮ್ಮ ನೀನು ಉಪಯೋಗಿಸಪ್ಪ, ನಮ್ಮ ನೀನು ಉಪಯೋಗಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ದೇವರೇ. ಈ ದಿನದಲ್ಲಿ ಸ್ವಾಮಿ ನಿನ್ನ ಕೃಪೆ ನಮ್ಮೊಂದಿಗಿದ್ದದಕ್ಕಾಗಿ ಸ್ತೋತ್ರ. ನಾವೆಲ್ಲ ಪ್ರಾರ್ಥಿಸಿದ ಪ್ರಾರ್ಥನೆಗಳನ್ನು ಕೇಳಿ ಸದುತ್ರವನ್ನು ದಯ ಪಾಲಿಸ್ರಿ ಅಪ್ಪ. ಅದ್ಭುತಗಳನ್ನು ಮಾಡ್ರಿ. ಮಹಿಮೆಯಾದ ಹಸ್ತ
ಎಲ್ಲ ವಿಷಯಗಳಲ್ಲಿ ಪ್ರಕಟವಾಗಲಿ. ಮಾಡಿದ ಎಲ್ಲ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ಶಕ್ತನು ನೀನು ಸ್ವಾಮಿ. ನಾವು ನಂಬುತ್ತೇವೆ, ಅದರ ಬಾಗಿಲುಗಳು, ಅದರ ಮಾರ್ಗಗಳನ್ನು ತೆರೆಯಲಿಕ್ಕೆ ಶಕ್ತರ ನೀವು ದೇವರಿನ ಅತಿಶಯವಾದ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಇವತ್ತು ಕರ್ತನೆ, ಈ ಪ್ರಾರ್ಥನೆಗಾಗಿ ಬಂದಂತೆ ಎಲ್ಲರೂ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ನಿನ್ನ ಕೃಪೆಯಿಂದ ತುಂಬಿಸು, ನೀನು ನಡೆಸಪ್ಪ ದೇವರೇ. ಅನೇಕ ಜನರಾಗಿ ಈ ಪ್ರಾರ್ಥನೆಗಳಿಗೆ ಸೇರಿ ಬರುವಂತೆ ನೀನು ತಾನೇ ಕೃಪೆ ನೀಡು. ಅನೇಕರನ್ನು ಕರ್ತನೆ ಈ ಪ್ರಾರ್ಥನೆಗೆ ನೀ ಕರತನಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಮಹಿಮೆ ಒಂದು ನಡೆಸು ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೋದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್. ನಾವಂತೋಷ ಬೇಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾ ಕಾಲ ಇರಲಿ. ಆಮೇನ್ ಆಮೇನ್ ಆಮೇನ್. ಹಾಲೆಲೂಯಾ 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 ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.